ನಮಸ್ಕಾರ ಮತ್ತು ಸುಸ್ವಾಗತ ನಮ್ಮ ತಲೆಹರಟೆ ಕನ್ನಡ ಪಾಡ್ಕಾಸ್ಟ್ಗೆ. ಪ್ರತಿ ವರ್ಷ ನಮ್ಮ ಕೇಂದ್ರ ಸರ್ಕಾರದ ಬಜೆಟ್ ಬಂದಾಗ ನಮ್ಮ ತಲೆಹರಟೆಯಲ್ಲೂ ನಾವು ಒಂದು ಚರ್ಚೆ ಮಾಡೇ ಮಾಡ್ತೀವಿ. ಅದಕ್ಕೆ ಆಮೇಲೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಬಜೆಟ್ ಬಂದಾಗ ಇನ್ನೂ ಮುಖ್ಯವಾದ ನಮ್ಮ ಚರ್ಚೆ ನಾವು ಮಾಡೇ ಮಾಡ್ತೀವಿ. ಸೊ ಅದೇ ಒಂದು ಸ್ಪಿರಿಟ್ ಅಲ್ಲಿ ಈ ವರ್ಷನೂ ನಾವು ಬಂದಿದ್ದೀವಿ. ಪ್ರತಿ ವರ್ಷ ನಮ್ಮ ಸರ್ಕಾರದ ಬಜೆಟ್ ತುಂಬಾ ಮುಖ್ಯ ನಮ್ಮ ದೇಶದಲ್ಲಿ. ಏನಕ್ಕೆ ಅಂದ್ರೆ ನಮ್ಮ ದೇಶದಲ್ಲಿ ಸ್ವಲ್ಪ ವಿಚಿತ್ರ. ಬೇರೆ ದೇಶಗಳಲ್ಲಿ ಬಜೆಟ್ ಅಂತ ನೋಡಕ್ ಹೋದ್ರೆ ಅದೊಂದು ಅಕೌಂಟಿಂಗ್ ಎಕ್ಸರ್ಸೈಸ್ ಸರ್ಕಾರದಲ್ಲೂ, ಮುಖ್ಯವಾದ ಅಕೌಂಟಿಂಗ್ ಎಕ್ಸರ್ಸೈಸ್. ಆದ್ರೆ ಸರ್ಕಾರ ಅವರ ಪಾಲಿಸಿ ಡಿಸಿಷನ್ ಅಂತ ಎಲ್ಲ ಶೇರ್ ಮಾಡೋದು ಬೇರೆ ಕಡೆನೂ ಶೇರ್ ಮಾಡ್ತಾರೆ. ನಮ್ ದೇಶದಲ್ಲಿ ಸ್ವಲ್ಪ ಬೇರೆ ಅಲ್ವಾ. ಸೊ ನಮ್ ದೇಶದಲ್ಲಿ ನಮ್ಮ ಬಜೆಟ್ ಅಲ್ಲೇ ನೋಡಿ ಏನೇನ್ ಆಗತ್ತೆ ಮುಂದಿನ ವರ್ಷದಲ್ಲಿ, ಸರ್ಕಾರದ ಉದ್ದೇಶ ಏನು ಅಂತ ನಮ್ಗೆಲ್ಲ ನಾವ್ ತಿಳಿಯುತ್ತೆ. ಸೊ ಇದಕ್ಕೋಸ್ಕರ ನಮ್ಮ ಈ ಬಜೆಟ್ ಮೇಲೆ ಗಮನ ಕೊಡೋದು ಮುಖ್ಯ, ನಮ್ಮ ಈ ತಲೆಹರಟೆಯಲ್ಲೂ ಪಾಡ್ಕಾಸ್ಟ್ ಮಾಡೋದು ಮುಖ್ಯ. ಸೊ ಇವತ್ತು ಸೂರ್ಯ ಅವರೇ ನಮಸ್ಕಾರ. ನಮಸ್ಕಾರ ಪವನ್. ಒಂದ್ ಸ್ವಲ್ಪ ಬ್ರೇಕ್ ತಗೊಂಡು ಈ ಹೊಸ ವರ್ಷದಲ್ಲಿ ಇನ್ನೂ ಜಾಸ್ತಿ ಜೋಶಿಂದ ಬಂದಿದ್ದೀವಿ ವಾಪಸ್ಸು ಅನ್ಸುತ್ತೆ. ನಾವು ಹೊಸ ಫಾರ್ಮ್ಯಾಟ್ ಎಲ್ಲ ಟ್ರೈ ಮಾಡ್ತಾ ಇದೀವಿ, ವಿಡಿಯೋನು ಆಗ್ತಾ ಇದೀವಿ. ಸೊ ಇವಾಗ ನಮ್ ಮುಖನೂ ನೋಡ್ಬೋದು ನೀವು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ. ಮುಂಚೆ ಎಲ್ಲ ನಮ್ ಮುಖ ಎಲ್ಲ ಆರಾಮಾಗಿ ಮುಂಚು ಮನೆ ಮಾಡ್ಕೊಂಡು ಬರೀ ನಮ್ಮ ವಿ ಹ್ಯಾವ್ ವಾಟ್ ಫೇಸಸ್ ಮೇಡ್ ಫಾರ್ ರೇಡಿಯೋ ಅಲ್ವಾ. ಬಟ್ ಸರಿ, ಮುಖನೂ ತೋರಿಸ್ಬಿಡೋಣ ಈ ಸತಿ. ಸೊ ಸೂರ್ಯ ಅವರೇ, ಈ ಬಜೆಟ್ ಅನ್ನೋದು ನಾವ್ ಯಾವಾಗ್ಲೂ ಮಾತಾಡ್ತೀವಿ. ಈ ಬಜೆಟ್ ಅಂತ ನಂಬರ್ ನೋಡಕ್ ಹೋದ್ರೆ ಅಂತೂ ತಲೆ ಕೆಟ್ಟೋಗತ್ತೆ. ಈಗ ಈ ಹೊಸ ವರ್ಷದ ಕೇಂದ್ರ ಸರ್ಕಾರದ ಬಜೆಟ್ ಏನ್ ಸೈಜ್ ಅಪ್ಪ ಅಂತ ನೀವ್ ಕೇಳಿದ್ರೆ, ಫಸ್ಟ್ ಆಫ್ ಆಲ್ ಒಂದ್ ಹೇಳ್ಬೇಕು, ಸ್ಪೀಚ್ ಓದಿದ್ರೆ ಸೈಜ್ ಎಷ್ಟು ಅಂತ ನೋಡೋದು ತುಂಬಾ ಕಷ್ಟ. ಯಾಕಂದ್ರೆ ನಮ್ಮ ಸ್ಪೀಚ್ ಅಲ್ಲಿ ಬೇರೆ ಬೇರೆ ಅಂಶಗಳಿರುತ್ತೆ. ಓವರ್ ಆಲ್ ಈ ಬಜೆಟ್ ಸೈಜ್ ಗೊತ್ತಾಗಲ್ಲ. ಸೊ ಬಜೆಟ್ ಸೈಜ್ ನೋಡ್ಬೇಕಂದ್ರೆ ಎಷ್ಟಿದು, 40 ಬಜೆಟ್ ಸೈಜ್ ನೋಡ್ಬೇಕಂದ್ರೆ 34, ಆಲ್ಮೋಸ್ಟ್ 35 ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ ಅಂತ. ಅದು ಸೊನ್ನೆಗಳ ನೋಡ್ತಾನೆ ವರ್ಷ ಕಳೆದೋಗುತ್ತೆ ಸರ್. ಅದೆಷ್ಟು ಸೊನ್ನೆಗಳಿವೆ, ಅದನ್ನ ಸ್ವಲ್ಪ ಅಷ್ಟು ದೊಡ್ಡ ನಂಬರ್ ನಮ್ಗೇನು ಗೊತ್ತೇ ಆಗೋದಿಲ್ಲ. ಹೌದು, 35 ಆದ್ಮೇಲೆ 15 ಸೊನ್ನೆಗಳು. ಸೊ ಅದನ್ನ ನಮ್ಗೆ ನಿಮ್ಗೆ ಗೊತ್ತಾಗ್ಬೇಕು ಅಂದ್ರೆ ಅದನ್ನ ಹೇಗೆ ಚೇಂಜ್ ಮಾಡ್ಬೋದು, ರಿಲೇಟ್ ಮಾಡ್ಬೋದು? ಸೊ ಒಬ್ಬೊಬ್ಬ ಇಂಡಿಯನ್ ಇಲ್ಲ ಭಾರತೀಯರಿಗೂ ಎಷ್ಟು ಬೀಳುತ್ತೆ ಅಂತ ನಾವು ನೋಡಿದ್ರೆ ಒಂದು 25,000 ರೂಪಾಯಿ ಬರುತ್ತೆ ಪರ್ ಪರ್ಸನ್ ಇನ್ ಇಂಡಿಯಾ ಖರ್ಚು. ಅಂಡ್ ಬಜೆಟ್ ಅಂದ್ರೆ ಖರ್ಚಿಗೂ ಮತ್ತೆ ಬರೋ ದುಡ್ಡಿಗೂ ಸಂಬಂಧ ಇರಬೇಕು, ಸೇಮ್ ಇರಬೇಕು. ಆದ್ರೆ ಸರ್ಕಾರ ಯಾವಾಗ್ಲೂ ಎಷ್ಟು ಖರ್ಚು ಮಾಡ್ತಾ ಇದೆಯೋ ಅಷ್ಟು ಅದಕ್ಕೆ ತೆರಿಗೆ ಇಲ್ಲ ಟ್ಯಾಕ್ಸ್, ನಾನ್ ಟ್ಯಾಕ್ಸ್ ರೆವೆನ್ಯೂ, ಕಂದಾಯ ಬರೋಲ್ಲ. ಸೊ ಅದರ ಬ್ಯಾಲೆನ್ಸ್ ಯಾವಾಗ್ಲೂ ಸಾಲದಲ್ಲೇ ಸರ್ಕಾರ ಈ ಖರ್ಚನ್ ಮಾಡ್ಕೊಂಡು ಹೋಗುತ್ತೆ. ತುಂಬಾ ಸತಿ ಹೇಗ್ ಮಾಡ್ತೀವಿ, ಪ್ರತಿ ವರ್ಷ ಸಾಲ ಕಟ್ತಾ ಇರ್ತೀವಿ, ಹೊಸ ಸಾಲ ತಗೋತಾ ಇರ್ತೀವಿ. ಸರ್ಕಾರದ ಇದು ಸಿಸ್ಟಮೇ ಹಾಗೆ ಅಲ್ವಾ. ಅದೇ ಡೆಫಿಸಿಟ್ ಬೇಸ್ಡ್ ಡೆವಲಪ್ಮೆಂಟ್ ಎಕ್ಸ್ಪೆಂಡಿಚರ್ ಅನ್ನೋದು ಅಂದ್ರೆ ಅದು ದೊಡ್ಡ ಡಿಬೇಟ್. ಅದನ್ನ ಪ್ರಾಯಶಃ ಇನ್ನೊಂದು ಇದರಲ್ಲೇ ಮಾಡ್ಬೋದು, ಎಷ್ಟು ಡೆಫಿಸಿಟ್ ಇರ್ಬೋದು, ಡೆಫಿಸಿಟ್ ಬೇಕಾ ಅಂತ ಹೇಳ. ಬಟ್ ನಮ್ಮ ಈ ವರ್ಷದಲ್ಲಿ ಎಷ್ಟು ಟ್ಯಾಕ್ಸ್ ರೆವಿನ್ಯೂಸ್ ಇದೆ, ಎಷ್ಟು ಸಾಲ ತಗೋಬೇಕು ಅಂತಿದೆ? ಸೊ ನಮ್ದು ಈ ವರ್ಷ ನೋಡೋಣ ಅಂದ್ರೆ 2020-21 ಅಲ್ವಾ, ಪ್ಯಾಂಡಮಿಕ್ ವರ್ಷದಲ್ಲಿ. ಪ್ಯಾಂಡಮಿಕ್ ಮುಂಚೆ ಹಿಂದಿನ ವರ್ಷ ಫೆಬ್ರವರಿ 1 ಬಜೆಟ್ ಪ್ರೆಸೆಂಟ್ ಮಾಡಿದಾಗ ಸರ್ಕಾರ ಏನ್ ಯೋಚನೆ ಮಾಡಿತ್ತು ಅಂದ್ರೆ, ಎಲ್ಲಾ ಸೇರ್ಸಿ ಸರ್ಕಾರಕ್ಕೆ ಒಂದು 20 ಲಕ್ಷ ಕೋಟಿ ಕಂದಾಯ ಬರುತ್ತೆ. ಬೇರೆ ಬೇರೆ ತರದ ಟ್ಯಾಕ್ಸ್ ರೆವೆನ್ಯೂ, ನಾನ್ ಟ್ಯಾಕ್ಸ್ ರೆವೆನ್ಯೂ, ಡಿವಿಡೆಂಡ್ ಎಲ್ಲಾ ಸೇರಿಸಿ ಒಂದು 20 ಲಕ್ಷ ಕೋಟಿ ಬರುತ್ತೆ. ಅದರ ಮೇಲೆ ಒಂದು ಆದ್ರೆ ನೀವು ಖರ್ಚನ್ನು ನೋಡ್ಬೇಕು ಅಂದ್ರೆ 30 ಲಕ್ಷ ಕೋಟಿ ಅಂದಾಜ್ ಮಾಡಿತ್ತು. ಅಂದ್ರೆ 10 ಲಕ್ಷ ಕೋಟಿ ಸಾಲ ತಗೊಂಡು ಮಾಡೋದು ಅಂತ. ಆದ್ರೆ ಪ್ಯಾಂಡಮಿಕ್ ಆದ್ಮೇಲೆ ಅದು 20 ಲಕ್ಷ ಕೋಟಿಯಿಂದ ಕಂದಾಯ ಬರೋದು 15.5 ಲಕ್ಷ ಕೋಟಿ ಕಡಿಮೆ ಆಯ್ತು. ಸೊ 4.5 ಲಕ್ಷ ಕೋಟಿ ಕಡಿಮೆ ಆಗಿದೆ. ಆದ್ರೆ ಖರ್ಚು ಇನ್ನೊಂದು 4.5 ಲಕ್ಷ ಕೋಟಿ ಜಾಸ್ತಿ ಆಗಿದೆ. ಅಂದ್ರೆ ನಾವು ಬಾರೋಯಿಂಗ್ ಅನ್ನೋದು ಈ ವರ್ಷ ಆಲ್ಮೋಸ್ಟ್ 20 ಲಕ್ಷ ಕೋಟಿ.
ಸೊ ಅದಕ್ಕೆ ಹೇಳ್ತಾ ಇರೋದು, ನಮ್ಮ ಫೈನಾನ್ಸ್ ಮಿನಿಸ್ಟರ್ ಅವರು ಅನೌನ್ಸ್ ಮಾಡಿದ್ರು, ಬಜೆಟ್ ಅಲ್ಲಿ 3.5% ಫಿಸ್ಕಲ್ ಡೆಫಿಸಿಟ್ ಇಂದ 9.5% ಆಫ್ GDP ಫಿಸ್ಕಲ್ ಡೆಫಿಸಿಟ್ ಜಾಸ್ತಿ ಆಗಿದೆ ಅಂತ ಅಲ್ವಾ. ಇದ್ರಲ್ಲಿ ನಾನು ಒಂದ್ ಹೇಳ್ಬೇಕು, ಈ ಬರೀ 9% ಅಂದ್ರೆ ಏನ್ ತುಂಬಾ ಜಾಸ್ತಿ ಅಂತ ಅನ್ಸೋಲ್ಲ ಅಲ್ವಾ, ಆದ್ರೆ ಇದು ಯಾವ್ದರ ಪರ್ಸೆಂಟ್, ಬಜೆಟಿನ ಪರ್ಸೆಂಟ್ ಅಲ್ಲ, GDP ನ ಪರ್ಸೆಂಟ್. ಅಂದಾಜಿಗೆ ಅಂದ್ರೆ ನಮ್ಮ ಈ ವರ್ಷ ಭಾರತದ GDP ಒಂದು ಆಲ್ಮೋಸ್ಟ್ 200 ಲಕ್ಷ ಕೋಟಿ. ಓಕೆ, ಆಕ್ಚುಲಿ 194 lakh crores. ಮುಂದಿನ ವರ್ಷಕ್ಕೆ ಅವರು ಎಸ್ಟಿಮೇಟ್ ಹಾಕಿರೋದು ಒಂದು 222 lakh crores ತನಕ ಬೆಳೀತೀವಿ, ಒಂದು 14%. ಅಂದ್ರೆ ಇದು ಇನ್ಫ್ಲೇಷನ್ ಎಲ್ಲ ಸೇರಿಸಿ ನಮ್ಮ ರೂಪಾಯಿ ಸೈಜ್ ಅಲ್ಲಿ ಎಷ್ಟು ಬೆಳಿತೀವಿ ಅಂತ. ಸೊ ಅದರಲ್ಲಿ 1%, ಅಂದ್ರೆ 1% ಆಫ್ GDP ಅಂದ್ರೆ 2 ಲಕ್ಷ ಕೋಟಿ. 2 ಲಕ್ಷ ಕೋಟಿ ಅಲ್ವಾ. ಸೊ ಫಿಸ್ಕಲ್ ಡೆಫಿಸಿಟ್ 1% ಜಾಸ್ತಿ ಆಯ್ತು ಅಂದ್ರೆ ಅಷ್ಟು ಜಾಸ್ತಿ ಆಯ್ತು. ಅಂದ್ರೆ 9.5 ಅಂದ್ರೆ ಅದೇ 20 ಲಕ್ಷ ಕೋಟಿನೇ ಬಂತು. 20 ಲಕ್ಷ ಕೋಟಿ ಬಂತು. ಮತ್ತೆ ಮುಂದಿನ ವರ್ಷದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈ ಫಿಸ್ಕಲ್ ಡೆಫಿಸಿಟ್ ಅಂದ ಈ 9.5 ಇಂದ 6.8 ತನಕ ತಗೊಂಡ್ ಬರ್ತೀವಿ. ಅಂದ್ರೆ ಫಿಸ್ಕಲ್ ಡೆಫಿಸಿಟ್ ಒಂದು 15 ಲಕ್ಷ ಕೋಟಿಗೆ ನಾವು ಕಡಿಮೆ ಮಾಡ್ಕೊಂಡ್ ಬರ್ತೀವಿ. ಅಂದ್ರೆ ಪವನ್, ಈ ತರ ಸ್ಥಿತಿ ಇದ್ದಾಗ ಅಂದ್ರೆ ನಮ್ಮ ಪರ್ಸನಲ್ ಫೈನಾನ್ಸ್ಗೆ ರಿಲೇಟ್ ಮಾಡ್ಕೊಳ್ಳೋದಾದ್ರೆ, ಈಗ ಪ್ಯಾಂಡಮಿಕ್ ಇಯರ್ ತರ ಆದಾಯ ಕಮ್ಮಿ ಆಗ್ತಾ ಇದೆ, ಖರ್ಚು ಕಮ್ಮಿ ಜಾಸ್ತಿ ಇದೆ ಅಂತಿದ್ದಾಗ ಏನ್ ಮಾಡ್ಬೋದು ನಾವು, ಏನ್ ಮಾಡ್ತೀವಿ ನಾವು ಅಂದ್ರೆ, ನಾವು ಬೇರೆ ಏನಾದ್ರೂ ಇನ್ಕಮ್ ಬರುತ್ತಾ, ಬೇರೆ ಒಂದು ಪಾರ್ಟ್ ಟೈಮ್ ಕೆಲಸನೋ, ಇನ್ನೊಂದು ಅಸೈನ್ಮೆಂಟು, ಇನ್ನೊಂದು ಕನ್ಸಲ್ಟೆನ್ಸಿನೋ ತಗೊಳ್ಳೋದು, ಏನೋ ಒಂಥರ ಆದಾಯ ಇನ್ಕ್ರೀಸ್ ಮಾಡಕ್ ನೋಡ್ತೀವಿ. ಅಥವಾ ನಾವು ಸಾಲ ತಗೊಂತೀವಿ, ವಿಚ್ ಇಸ್ ಮೋಸ್ಟ್ ಕಾಮನ್. ಅಥವಾ ನಾವು ಖರ್ಚು ಕಮ್ಮಿ ಮಾಡಕ್ ನೋಡ್ತೀವಿ ಅಲ್ವಾ. ಬಟ್ ಸರ್ಕಾರಕ್ಕೆ ಖರ್ಚು ಕಮ್ಮಿ ಮಾಡೋದು ಅಂದ್ರೆ ತುಂಬಾನೇ ಕಷ್ಟದ ಕೆಲಸ. ಯಾಕೆಂದ್ರೆ ಅವರು ಸಂಬಳ ಕೊಡ್ಬೇಕಾಗತ್ತೆ, ಎಷ್ಟೊಂದು ವರ್ಕ್ಸು ಅವಾರ್ಡ್ ಮಾಡ್ಬಿಟ್ಟಿರ್ತಾರೆ. ಆ ಥರ ಇದ್ದಾಗ ಏನ್ ಮಾಡಬಹುದು, ಎಸ್ಪೆಷಲಿ ಈ ಪ್ಯಾಂಡಮಿಕ್ ಅನ್ನೋ ಟೈಮ್ ಇದ್ದಾಗ ಅವರಿಗೆ ಇರುವಂತಹ ಒಂದು ಅವಕಾಶಗಳೇನು ಅಥವಾ ಚಾಯ್ಸಸ್ ಏನಿತ್ತು ಅನ್ನೋದು ಮುಖ್ಯ ಆಗುತ್ತೆ. ನಾವು ಈ ವರ್ಷದ ಬಜೆಟ್ ಅಂತ ಒಂದು ನೋಡ್ಬೇಕು ಆಗಿದ್ದಾಗ, ಯಾವುದೇ ನಾವು ಹಿಂದೆ ನೋಡಿದಂತಹ ಬಜೆಟ್ಗಿಂತ ತುಂಬಾ ಬೇರೆ, ಅಂದ್ರೆ ಒಂದು ರೆವಿನ್ಯೂನೇ ಕಮ್ಮಿ ಆಗುವಂತ ಇಷ್ಟೊಂದು, ಪ್ರಾಯಶಃ ಇದು ನಾನು ರಿಪೋರ್ಟ್ ನೋಡಿದಿರೋದ್ರೆ 3ನೇ ವರ್ಷ ಅಷ್ಟೇ. From the independence time to 2021, only the third year in which we have seen a contraction of revenues of such a large scale. So ಇಷ್ಟು ರೆವೆನ್ಯೂ ಕಡಿಮೆ ಆಗಿದೆ, GDP ಕಡಿಮೆ ಆಗಿದೆ, ಈ ತರ ನಾವು ನೋಡೇ ಇಲ್ಲ. ನಮ್ಮ ದೇಶದಲ್ಲಿ GDP ವರ್ಷ 5% ಇಂದ ಕಡಿಮೆ ಬಂದಾಗ, ಈ ತರ ನಮ್ ತರ ಡೆವಲಪಿಂಗ್ ಕಂಟ್ರಿಗೆ ಅದನ್ನೇ ರಿಸೆಷನ್ ಅಂತ ಕರಿಬೇಕು ಅಂತಾನು ಜನ ಮಾತಾಡಿದ್ದಾರೆ. ಆದ್ರೆ ಇದು ರಿಸೆಷನ್ ಅಲ್ಲ, ಇದು ಫುಲ್ ಕಂಟ್ರಾಕ್ಷನ್. ಇದು ಕಾಂಟ್ರಾಕ್ಷನ್, ಕರೆಕ್ಟ್. ಸೊ ಅವಾಗ ಸರ್ಕಾರ ಅದ್ರ ಮುಂದೆ ಇರೋ ಆಪ್ಷನ್ಸ್ ಏನು ಅಂತ ನಾವು ಸ್ವಲ್ಪ ಯೋಚನೆ ಮಾಡಕ್ ಹೋದ್ರೆ, ಪ್ರಾಯಶಃ ನಮ್ಗೆ ಈ ಬಜೆಟ್ ಮಾಡಿರೋ ಪ್ರಪೋಸಲ್ಸ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕೆ ಇನ್ನೂ ಸ್ವಲ್ಪ ಅನುಕೂಲ ಆಗುತ್ತೆ. ಸೊ ಏನ್ ಮಾಡ್ಬೋದು ಸರ್ಕಾರ ಈ ತರ ಸಿಚುವೇಶನ್ ಬಂದಾಗ ಅಂದ್ರೆ, ಟ್ಯಾಕ್ಸ್ನ ರೇಸ್ ಮಾಡ್ಬೋದು, ಇನ್ಕಮ್ ಟ್ಯಾಕ್ಸ್ ರೇಟ್ ಜಾಸ್ತಿ ಮಾಡೋದು, GST ರೇಟ್ ಜಾಸ್ತಿ ಮಾಡೋದು, ಅಥವಾ ಬೇರೆ ಬೇರೆ ಐಟಮ್ಗಳ ಮೇಲೆ, ಇವಾಗ GST ಕೆಲವು ಐಟಮ್ಸ್ ಮೇಲೆ ಇಲ್ಲ, ಅದ್ರ ಮೇಲೇನೂ ಟ್ಯಾಕ್ಸ್ GST ಹಾಕ್ಬಿಡೋದು. ಅದು ಆದಾಯವನ್ನ ಹೆಚ್ಚಿಸುವಂತಹ ವಿಧಾನ. ಟ್ಯಾಕ್ಸ್ ರೇಟ್ ಜಾಸ್ತಿ ಮಾಡೋದು, ಅಥವಾ ಟ್ಯಾಕ್ಸ್ ಬೇಸ್ನ ಜಾಸ್ತಿ ಮಾಡೋದು, ಅಥವಾ ಯಾರು ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೋ ಇನ್ನ ಜಾಸ್ತಿ ಜನ ಅದೇ ಪೇ ಮಾಡೋ ತರ ಮಾಡೋದು. ಇನ್ನೊಂದು ಕೆಲವು ಐಡಿಯಾ ಬಂದಿದ್ದು ಪರ್ಟಿಕ್ಯುಲರ್ಲಿ ವೆಸ್ಟರ್ನ್ ಅಕಾಡೆಮಿಕ್ಸ್ ಇಂದ, ಮಿಲಿಯನೇರ್ಸ್ ಮೇಲೆ ನೀವು ಜಾಸ್ತಿ ಟ್ಯಾಕ್ಸ್ ಹಾಕಬೇಕು, ಕೋಟ್ಯಾಧಿಪತಿಗಳ ಮೇಲೆ ನೀವು ಟ್ಯಾಕ್ಸ್ ಜಾಸ್ತಿ ಹಾಕಬೇಕು ಅಂತ. ಅದೊಂದು ಒಂದು ಕಡೆ. ಇನ್ನೊಂದು ಕಡೆ ಏನ್ ಮಾಡಬಹುದು, ಖರ್ಚು ಕಮ್ಮಿ ಮಾಡಬೇಕು. ಇಲ್ಲಿ ಖರ್ಚು ಅಂದ್ರೆ ಯಾವ ತರ ಖರ್ಚು? ರೆವಿನ್ಯೂ ಅಂದ್ರೆ ರಿಕರಿಂಗ್ ಇದು ಖರ್ಚಿರುತ್ತೆ. ಕ್ಯಾಪಿಟಲ್, ಅದು ರೆವಿನ್ಯೂ ಕ್ಯಾಪಿಟಲ್. ಗೌರ್ಮೆಂಟ್ಗೆ ಏನು ಅಂದ್ರೆ ಟೆಕ್ನಿಕಲ್ ಡೆಫಿನಿಷನ್ ಇದೆ, ಅದು ಬೇಡ. ನಮ್ಮ ಈ ಒಂದು ತಲಹರಟೆಗೆ ಕ್ಯಾಪಿಟಲ್ ಅಂದ್ರೆ ಯಾವುದೇ ಒಂದು ಸ್ಥಿರಾಸ್ತಿ, ಅದು ಸ್ಥಿರಾಸ್ತಿ ಯಾವುದು ಹುಟ್ಕೊಳ್ಳುತ್ತೋ ಅದು ಬಂದಾಗ ಕ್ಯಾಪಿಟಲ್ ಅಂತ ಕೊಡುತ್ತೆ. ಇವಾಗ ರೋಡ್ ಕಟ್ಟೋದು, ರೈಲ್ವೆ ಕಟ್ಟೋದು, ಏರ್ಪೋರ್ಟ್ ಕಟ್ಟೋದು, ಅವೆಲ್ಲ ಸ್ಥಿರಾಸ್ತಿ ಆಗೋದು, ಅದು
ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗುತ್ತೆ. ಅಂದ್ರೆ ರೆವಿನ್ಯೂ ಆ ಒಂದು ಖರ್ಚು ಮಾಡಿ ಬರೀ ಈ ವರ್ಷದ ಉಪಯೋಗಕ್ಕಲ್ಲ, ಮುಂದೇನು ನಮಗೆ ಅದರ ಲಾಭ ಬರುತ್ತೆ. ಅಂದ್ರೆ ನಾವು ಅಂದ್ರೆ ಈಗ ಮನೆ ತಗೊಳಕ್ ಸಾಲ ಮಾಡೋದು ಒಂದು ಓಕೆ, ಆದ್ರೆ ನಂಗೆ ಪೆಟ್ರೋಲ್ ದುಡ್ಡಿಲ್ಲ ಅದಕ್ಕೋಸ್ಕರ ಸಾಲ ಮಾಡ್ತೀನಿ ಅಂತ ಸಾಲ ತಗೊಂಡ್ರೆ ಅದು ತಪ್ಪು ಅಲ್ವಾ? ಯಾಕಂದ್ರೆ ಅದನ್ನ ವಾಪಸ್ ಕಟ್ಟೋದ್ರಲ್ಲಿ ಮುಳುಗೋಗ್ತೀವಿ. ಆದ್ರೆ ನಮ್ ಕೇಂದ್ರ ಸರ್ಕಾರ ಅದನ್ನು ಮಾಡುತ್ತಲ್ವಾ, ಮಾಡ್ಕೊಂಡ್ ಬಂದಿದೆ. ಈ ಒಂದು ಪ್ಯಾಂಡೆಮಿಕ್ ಕಾಲಕ್ಕೆ ಮುಂಚೆನುವೆ ನಮ್ ಕೇಂದ್ರ ಸರ್ಕಾರ ಯುನೀಕ್, ರಾಜ್ಯ ಸರ್ಕಾರಗಳು ಮಾಡ್ತಾ ಇಲ್ಲ ಇದು. ಕೇಂದ್ರ ಸರ್ಕಾರ ಈ ರೆವೆನ್ಯೂ ಡೆಫಿಸಿಟ್ ಅಂತ ಇರೋದು ಸಂಬಳ, ಆಪರೇಷನಲ್ ಎಕ್ಸ್ಪೆನ್ಸಸ್ಗೂ ಸಾಕಷ್ಟು ರೆವೆನ್ಯೂ ಬರ್ತಾ ಇರ್ಲಿಲ್ಲ. ಅದು ಸಾವರಿನ್ ಲೆಂಡಿಂಗ್, ಸಾವರಿನ್ ಬಾರೋಯಿಂಗ್ ಪವರ್ ಅದಕ್ಕೆ ಇರೋದ್ರಿಂದ, ಯಾಕೆಂದ್ರೆ ರಾಜ್ಯ ಸರ್ಕಾರಕ್ಕೆ ಅದು ಗ್ಯಾರಂಟಿ ಕೊಡೋದಕ್ಕೆ ಅದು ಕಾನ್ಸ್ಟಿಟ್ಯೂಷನಲ್ ಡಿಬೇಟೇ ಬರುತ್ತೆ, ಸಾವರಿನ್ ಕೊಡಬಹುದು ಅಂತ. ಇನ್ವೇ ಅದು ಕೇಂದ್ರ ಸರ್ಕಾರ ತಗೊಳ್ತಾ ಇದೆ, ಅದು ಕೊಡ್ತಾ ಇದೆ. ಅಥವಾ ನಾವು ಈ ರೆವಿನ್ಯೂ ಎಕ್ಸ್ಪೆಂಡಿಚರ್ನ ನಾವು ಕಮ್ಮಿ ಮಾಡ್ಬೋದು, ಜನಕ್ಕೆ ಸಂಬಳ ಕೊಡೋದು ಕಮ್ಮಿ ಮಾಡ್ಬೋದು, ಅಥವಾ ಬೇರೆ ಮೇಂಟೆನೆನ್ಸ್ ಕಮ್ಮಿ ಮಾಡೋದು. ಈ ತರ ಇದ್ದಾಗ, ಅಥವಾ ಆಸ್ ಯೂಶುವಲ್ ಸಾಲ ಜಾಸ್ತಿ ತಗೊಳ್ಳೋದು, ಈ ತರ ಇದ್ದಾಗ ಈ ಸರ್ಕಾರ ಈ ಹೋದ ವರ್ಷ ಅಂದ್ರೆ ಈ ಪ್ಯಾಂಡಮಿಕ್ ವರ್ಷದಲ್ಲಿ ಏನ್ ಮಾಡ್ತು ಅನ್ನೋದು ನಮ್ಗೆ ಸ್ವಲ್ಪ 1-2 ನಿಮಿಷ ಅದು ಕವರ್ ಮಾಡಿದ್ರೆ ಮುಂದಿನ ವರ್ಷ ಏನ್ ಮಾಡ್ತು ಅನ್ನೋದಕ್ಕೆ ಸ್ವಲ್ಪ ಜಾಸ್ತಿ ಕ್ಲಾರಿಟಿ ಸಿಗುತ್ತೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ ಪವನ್, ನೀವು ನೋಡಿರೋ ಪ್ರಕಾರ ಈ ಪ್ಯಾಂಡಮಿಕ್ ಇಯರ್ ನಲ್ಲಿ ಹೇಗ್ ಮ್ಯಾನೇಜ್ ಮಾಡ್ತು ಬಜೆಟ್ ಅಂತ? ಸೊ ನಾವು ನೋಡಿದ್ರೆ, ಸೊ ನೀವ್ ಹೇಳಿದ್ರಲ್ಲ ಬೇರೆ ಬೇರೆ ಉದಾಹರಣೆ, ಈ ಪ್ಯಾಂಡೆಮಿಕ್ ವರ್ಷದಲ್ಲಿ ಕಷ್ಟ ಅಲ್ವಾ? ಇವಾಗ ಕೇಂದ್ರ ಸರ್ಕಾರದ ಎಂಪ್ಲಾಯೀಸ್ ಇದ್ದಾರೆ, ಈ ಪ್ಯಾಂಡೆಮಿಕ್ ವರ್ಷದಲ್ಲಿ ಇಲ್ಲ ನೀವು ಮನೆಗೆ ಹೋಗಿ ನಿಮಗೆ ನಾನು ಫೈರ್ ಮಾಡ್ತೀನಿ ಅಂತ ಮಾಡಕ್ಕಾಗತ್ತಾ? ಪ್ರೈವೇಟ್ ಕಂಪನಿಲೇ ಮಾಡಿದ್ರೆ ಕಷ್ಟ, ಎಷ್ಟೊಂದು ರಿಪರ್ಕಷನ್ಸ್ ಆಯ್ತು ನಾವು ನೋಡಿದೀವಿ. ಸರ್ಕಾರ ಮಾಡ್ಬೋದಾ? ತುಂಬಾನೇ ಕಷ್ಟ. ಸೊ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಆದಷ್ಟು ಎಕ್ಸ್ಪೆಂಡಿಚರ್ ಓವರ್ ಆಲ್ ಸ್ವಲ್ಪ ಜಾಸ್ತಿನೇ ಆಗಿದೆ. ಅದು ಸೇಮ್ ಎಲ್ಲ ಆಗ್ತಾ ಇತ್ತೋ ಅಲ್ಲೇ ಖರ್ಚಾಗಿದೆ ಅಂತ ನಾ ಹೇಳ್ತಾ ಇಲ್ಲ, ಬಟ್ ಓವರ್ ಆಲ್ ಖರ್ಚನ್ನು ನೋಡಿದ್ರೆ ಖರ್ಚು ಸ್ವಲ್ಪ ಜಾಸ್ತಿನೇ ಆಗಿದೆ. ನಾವು ರೆವೆನ್ಯೂ ಸೈಡ್ ಅಲ್ಲಿ ನೋಡಿದ್ರೆ ಆಕ್ಚುಲಿ ಈ ಪ್ಯಾಂಡೆಮಿಕ್ ಆದ್ರೇನು ನಮ್ಮ ಕಾರ್ಪೊರೇಟ್ ಇನ್ಕಮ್ ಟ್ಯಾಕ್ಸ್ ಎಲ್ಲ ನೋಡಿದ್ರೆ ತುಂಬಾ ಏನ್ ಜಾಸ್ತಿ ಏಟ್ ತಿಂದಿಲ್ಲ. ಒಂದು ನಾವು ಹಿಂದಿನ ವರ್ಷನೂ ಡಿಸ್ಕಸ್ ಮಾಡಿದ್ದೇನು ಅಂದ್ರೆ ನೆಕ್ಸ್ಟ್ ವರ್ಷದ GST ಎಸ್ಟಿಮೇಟ್ ಎಲ್ಲ ಸ್ವಲ್ಪ ಜಾಸ್ತಿನೇ ಇತ್ತು. ನಾವು ಫೆಬ್ರವರಿ 1 ಹೇಳಿದ್ವಿ ಇಲ್ಲ ಇದು ಅನ್ರಿಯಲಿಸ್ಟಿಕ್ ಅಂತ. ಸೊ ಅಷ್ಟ್ರ ಮಟ್ಟಿಗೆ ಅದು ಕಡಿಮೆ ಆಗಿದೆ ನಮ್ಮ ರಿವೈಸ್ಡ್ ಎಸ್ಟಿಮೇಟ್ ಅಲ್ಲಿ. ಆದ್ರೆ ಅದಕ್ ಮೇಲೆ ಪ್ಯಾಂಡೆಮಿಕ್ ಇಂದ ರಿಕವರಿ ಒಂದಷ್ಟು ಆಗಿದೆ. ಸೊ ಒಂದೇನು ಹೇಳ್ಬೋದಂದ್ರೆ, ಯಾಕಂದ್ರೆ ಈ ಇನ್ಕಮ್ ಟ್ಯಾಕ್ಸ್ ಆಗ್ಲಿ ಎಷ್ಟು ಚೆನ್ನಾಗಿ ಕಟ್ತೀವಿ ನಾವು ನಮ್ ದೇಶದಲ್ಲಿ ಇನ್ಕಮ್ ಟ್ಯಾಕ್ಸ್, GSTನೂ ಫಾರ್ಮಲ್ ಸೆಕ್ಟರ್ ಬರೋದು. ಸೊ ಒಂದು ಅಂದಾಜಿಗೆ ಹೇಳ್ಬೋದು ಓವರ್ ಆಲ್ ಫಾರ್ಮಲ್ ಸೆಕ್ಟರ್ ಅಷ್ಟು ಏಟ್ ತಿಂದಿಲ್ಲ, ಏನ್ ಏಟ್ ತಿಂತೋ ಒಂದಷ್ಟು ರಿಕವರಿ ಆಗಿದೆ. ಆದ್ರೆ ಈ ರಿಕವರಿ ಎಲ್ಲಾ ಕಡೆ ಸಮಾನವಾಗಿ ಆಗಿದೆ ಅಂತ ನಾನಂತೂ ಹೇಳ್ತಾ ಇಲ್ಲ. ದೊಡ್ಡ ದೊಡ್ಡ ಕಂಪನೀಸ್ ಇನ್ನು ಜಾಸ್ತಿ ಸ್ಟ್ರಾಂಗ್ ಆಗಿ ರಿಕವರ್ ಆಗಿದ್ದಾರೆ, ಸಣ್ಣ ಪುಟ್ಟ ಕಂಪನೀಸ್ ಫಾರ್ಮಲ್ ಸೆಕ್ಟರ್ ಅಲ್ಲಿ ಇರೋರು ಏಟ್ ತಿಂದಿದ್ದಾರೆ. ಇನ್ಫಾರ್ಮಲ್ ಸೆಕ್ಟರ್ ಅಂತೂ ಎಷ್ಟು ಏಟ್ ತಿಂದಿದ್ದಾರೆ ಅಂತ ನಮ್ಗಿನ್ನೂ ಅಂದಾಜು ಇಲ್ಲ ಅಲ್ವಾ? ಸೊ ರಿಕವರಿ ಆಗಿದೆ ಅಂದ್ರೆ ಎಲ್ಲಾರು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಖಂಡಿತ ನಾವ್ ಹೇಳ್ಬಾರದು. ಸರ್ಕಾರದ ಈ ರೆವೆನ್ಯೂ ಸೈಡ್ ಅಲ್ಲಿ ಏಟ್ ತುಂಬಾ ತಿಂದಿಲ್ಲ. ಎಲ್ಲಿ ಏಟ್ ತಿಂದಿದೆ ಅಂದ್ರೆ ಒಂದು ಸರ್ಕಾರಕ್ಕೆ ಈ PSU ಇಂದ ಡಿವಿಡೆಂಡು, ಬ್ಯಾಂಕ್ಸ್ ಇಂದ ಸ್ವಲ್ಪ ಡಿವಿಡೆಂಡು ಬರೋದು ಅದ್ರಲ್ಲಿ ತುಂಬಾ ಕಡಿಮೆ ಆಗಿದೆ. ಎರಡನೇದು ಈ ಡಿಸ್ಇನ್ವೆಸ್ಟ್ಮೆಂಟ್. ಹಿಂದಿನ ವರ್ಷ ಫೆಬ್ರವರಿ 1 2 ಲಕ್ಷ ಕೋಟಿ ರೂಪಾಯಿ ನಮಗೆ ಡಿಸ್ಇನ್ವೆಸ್ಟ್ಮೆಂಟ್ ಇಂದ ರಿಸೀತಿ ಬರುತ್ತೆ ಅಂತ ಬಜೆಟ್ ಅಲ್ಲಿ ಹಾಕ್ಬಿಟ್ಟಿದ್ರು. 2000 ಇಂದಾನು ಏರ್ ಇಂಡಿಯಾ ಡಿಸ್ಇನ್ವೆಸ್ಟ್ಮೆಂಟ್ ಪ್ರತಿ ವರ್ಷ ಅದೊಂದು ಹೆಡ್ಲೈನ್ ಬರುತ್ತೆ, ಏರ್ ಇಂಡಿಯಾ ಡಿಸ್ಇನ್ವೆಸ್ಟೆಡ್ ಪ್ರತಿ ವರ್ಷ. ಆದ್ರೆ ನಾವು ನೋಡಿದ್ರೆ ಇವಾಗ 2019-20 ಪ್ಯಾಂಡೆಮಿಕ್ ಇಂದ ಹಿಂದಿನ ವರ್ಷ 50,000 ಕೋಟಿನೇ ಬಂದಿರೋದು ಡಿಸ್ಇನ್ವೆಸ್ಟ್ಮೆಂಟ್ ಇಂದ. ಪ್ರತಿ ವರ್ಷ ನೀವು ನೋಡಿದ್ರೆ 30, 40, 50,000 ಕೋಟಿನೇ ತೋರ್ಸೋದು. ಆದ್ರೆ ಈ ಪ್ಯಾಂಡೆಮಿಕ್ ವರ್ಷದಲ್ಲಿ, ಪ್ಯಾಂಡೆಮಿಕ್ ಆಗೋಕ್ ಮುಂಚೆ 2 ಲಕ್ಷ ಕೋಟಿ ಅಂತ ಎಸ್ಟಿಮೇಟ್ ಹಾಕಿದ್ರು. ಇವಾಗ ರಿವೈಸ್ಡ್ ಎಸ್ಟಿಮೇಟ್ ನೋಡಿದ್ರೆ ಅದು 30,000 ಕೋಟಿ ಕಡಿಮೆ ಆಗಿದೆ. ಸೊ ಆ ಬ್ಯಾಲೆನ್ಸ್ ಎಲ್ಲ ಎಲ್ಲಿಂದ ಬರಬೇಕು? ಮೇನ್ ಒಂದೇ ಒಂದು ಸರ್ಕಾರ ಏನು ಬೆಲೆ ಜಾಸ್ತಿ ಮಾಡ್ತು ಅಂದ್ರೆ ಯೂನಿಯನ್ ಎಕ್ಸೈಸ್ ಇರೋದು ಪೆಟ್ರೋಲ್ ಮೇಲೆ, ಪೆಟ್ರೋಲ್ ಡೀಸೆಲ್.
ಅದಕ್ಕೆ ನೋಡಿ ನಮ್ ಜಗತ್ತಲ್ಲೇ ಡಿಮಾಂಡ್ ಕಡಿಮೆ ಆಯ್ತು. ಯಾಕೆ? ಯಾವ ಎಕಾನಮಿನೂ ಫುಲ್ ಸ್ಪೀಡ್ ಅಲ್ಲಿ ಇರ್ಲಿಲ್ಲ, ಜನ ಕಾರ್ ಓಡಿಸ್ತಾ ಇರ್ಲಿಲ್ಲ, ಆಫೀಸ್ಗೆ ಹೋಗ್ತಾ ಇರ್ಲಿಲ್ಲ, ಆಯಿಲ್ ರೇಟ್ ಎಲ್ಲ ವರ್ಲ್ಡ್ ಅಲ್ಲಿ ಕಡಿಮೆ ಹಾಕೊಂಡ್ ಬಂದಿದೆ. ಆದ್ರೆ ನೀವಿಲ್ಲಿ ಪೆಟ್ರೋಲ್ ಪಂಪ್ಗೆ ಹೋಗಿ 90 ರೂಪಾಯಿ ತೋರಿಸುತ್ತೆ, 85 ರೂಪಾಯಿ ತೋರಿಸುತ್ತೆ, ಅದು ಸರ್ಕಾರಕ್ಕೆ ಹೋಗ್ತಾ ಇದೆ. ಸೊ ಅದು ಸ್ವಲ್ಪ ಗ್ಯಾಪ್ ಬಂತು, ಬಾಕಿ ಎಲ್ಲ ಸಾಲ. ಸೊ ಇವಾಗ ಏನ್ ಚಾಯ್ಸ್ ಮಾಡಿದೆ ಅಂತ ಹೇಳಿದ್ರೆ, ಅದೇ ಹೀಗೆ ನೀವು ದಟ್ ಇಸ್ ದ ಸ್ಟಾರ್ಟಿಂಗ್ ಪಾಯಿಂಟ್. ಆದಾಯ ಈ ವರ್ಷದ ಬಜೆಟ್ಗೆ ನಾವು ಮುಂದೆ ಡಿಸ್ಕಸ್ ಮಾಡೋದಾದ್ರೆ ಈ ಕಾರ್ಯಕ್ರಮದಲ್ಲಿ ಏನೇನು ಪ್ರಪೋಸಲ್ಸ್ ಇದೆ, ರೆವೆನ್ಯೂ ಸೈಡ್ ಏನಿದೆ, ಎಕ್ಸ್ಪೆಂಡಿಚರ್ ಸೈಡ್ ಏನಿದೆ, ಆಮೇಲೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಏನಿದೆ. ರೆವೆನ್ಯೂ ಸೈಡು ಅಷ್ಟು ದೊಡ್ಡ ಏನ್ ಚೇಂಜ್ ಆಗಿಲ್ಲ. ಇನ್ಕಮ್ ಟ್ಯಾಕ್ಸ್ ರೇಟ್ ಚೇಂಜ್ ಆಗಿಲ್ಲ, GST ರೇಟ್ ಚೇಂಜ್ ಆಗಿಲ್ಲ. GST ರೇಟ್ ಮೊದ್ಲಿನ ತರ ಅದೊಂದು ಮಜಾನೇ ಇತ್ತು. ಕುಕ್ಕರ್ ಜಾಸ್ತಿ ಆಯ್ತು, ಚಪ್ಪಲಿ ಕಮ್ಮಿ ಆಯ್ತು, ಅದು ಬ್ಯಾನರ್ ಹೆಡ್ಲೈನ್ಸ್ ನೋಡೋದೇ ಒಂದು ಮಜಾ ಇತ್ತು, ಅದು ಕಿತ್ಕೊಂಡ್ಬಿಟ್ರು ಜನ. GST ಕೌನ್ಸಿಲ್ ಬಂದು ಇಟ್ ಹಸ್ ಬಿಕಮ್ ವೆರಿ ಬೋರಿಂಗ್. ಅದು ಬಿಡಿ, ನೀವು ಕುಕ್ಕರ್ ಅಂತೀರಾ, ಬಜೆಟ್ ಓದೋದ್ರಲ್ಲಿ ಚಂದ ಏನು ಅಂದ್ರೆ, ಏನಿದು ರಬ್ಬರ್ ಟೈರ್ ಅಂದ್ರೆ ನಮ್ ವೆಹಿಕಲ್ ಟೈರ್ ವಿತ್ ಸಲ್ಫರ್ ಕಂಟೆಂಟ್ ಓವರ್ ಸಮ್ 17%, ಅದರ ರೇಟ್ ಇಷ್ಟು ಜಾಸ್ತಿ ಆಗಿದೆ ಅಂದ್ರೆ ಈ ರೇಟ್ ಕಡಿಮೆ. ಸೊ ಆ ತರ ಆಟಗಳಿರ್ತಾ ಇತ್ತು. ಅಂಡ್ ಬೇರೆ ಬೇರೆ ಕಂಪನೀಸ್ ಆ ತರ ಲಾಬಿಂಗ್ ಮಾಡೋ ಶಕ್ತಿ ಇತ್ತು. ತುಂಬಾನೇ ನಮ್ಮ ಟೈರ್ಗೆ ನೀವು ಕಡಿಮೆ ಮಾಡಿ, ಬೇರೆ ಟೈರ್ ಜಾಸ್ತಿ ಮಾಡಿ, ನಮಗ್ ಸ್ವಲ್ಪ ಅಡ್ವಾಂಟೇಜ್ ಕೊಡಿ. ಈಗ ಅದರ ಅವಕಾಶನೇ ಕಡಿಮೆ ಆಗೋಗಿದೆ, ಬಜೆಟ್ ಅಲ್ಲಿ ಹೋಗಿದೆ. GST ಕೌನ್ಸಿಲ್ ಅದರ ಬಗ್ಗೆ ಡಿಸಿಷನ್ಸ್ ಅವಾಗ ತಗೊಳುತ್ತೆ. ಬಟ್ ಅಲ್ಲೂ ತುಂಬಾನೇ ಈ ರೇಟ್ಗಳೆಲ್ಲ ಅದನ್ನ ಏನ್ ಹೇಳ್ತಾರೆ, ಹಾರ್ಮೋನೈಸೇಷನ್ ಅಂತ ಹೇಳ್ತಾರೆ. ಕ್ಯಾಟಗರೀಸ್ ಜಾಸ್ತಿ ಇಲ್ಲ ಆಟ ಆಡೋದಕ್ಕೆ. ಸೊ ಈ ವರ್ಷ ಆದಾಯದಲ್ಲಿ ಇನ್ಕಮ್ ಟ್ಯಾಕ್ಸ್ ಜಾಸ್ತಿ ಆಗಿಲ್ಲ, GST ಜಾಸ್ತಿ ಆಗಿಲ್ಲ. ಬಟ್ ನಮ್ಗೆ ತಿಳಿದೆ ಅಂತ ಏನಿಲ್ಲ, ಬಟ್ ನಮ್ ಗಮನಕ್ಕೆ ಬರದೆ ಈ ಪೆಟ್ರೋಲ್ ಮೇಲೆ ತುಂಬಾನೇ ಜಾಸ್ತಿ ಎಕ್ಸೈಸ್ ಡ್ಯೂಟಿ ಆಗ್ಬಿಟ್ಟಿದೆ. 33% ಆಫ್ ಯುವರ್ ಯೂನಿಯನ್ ಗವರ್ಮೆಂಟ್ ರೆವಿನ್ಯೂಸ್. ಯೂನಿಯನ್ ಗವರ್ಮೆಂಟ್ 100 ರೂಪಾಯಿ ತಗೊಂತಾ ಇದೆ ಅಂದ್ರೆ ಅದು 33 ರೂಪಾಯಿ ಬರ್ತಾ ಇರೋದೇ ಬರೀ ಈ ಪೆಟ್ರೋಲು ಡೀಸೆಲ್ಗಳಿಂದ ಅಂಡ್ ಏರ್ಲೈನ್ ಫ್ಯೂಲ್ಸ್. ಸೊ ಪೆಟ್ರೋಲ್ ಡೀಸೆಲ್ ಬೆಲೆ ಅಷ್ಟು ಬೆಲೆ ಜಾಸ್ತಿ ಮಾಡಿದ್ರೆ ಅದ್ರಲ್ಲಿ 2 ತರ ನೋಡಬಹುದು. ಕೆಲವರು ಹೇಳ್ತಾರೆ ಇಟ್ ಇಸ್ ಅ ಗ್ರೀನ್ ಟ್ಯಾಕ್ಸ್ ಅಂತ, ಅಂದ್ರೆ ಎನ್ವೈರನ್ಮೆಂಟಲ್ ಕನ್ಸರ್ನ್ಸ್ಗೆ ಅದು ನೀವು ಕಂಟೈನ್ ಮಾಡ್ತಾ ಇದ್ದೀರಾ, ಸೊ ಎನ್ವೈರನ್ಮೆಂಟಲ್ ರೀಸನ್ಸ್ ಇಂದ ನೋಡಿದ್ರೆ ಒಳ್ಳೇದು ಅಂತ ಹೇಳ್ತಾರೆ. ಅದು ಎಷ್ಟು ಸರಿನೋ ಗೊತ್ತಿಲ್ಲ ನನಗೆ, ಇಲ್ಲಾನೇ ಅನ್ಸುತ್ತೆ ನನಗೆ. ಇನ್ನೊಂದು ಕಡೆ ಹೇಳೋದು ಇದು ರಿಗ್ರೆಸಿವ್ ಟ್ಯಾಕ್ಸ್, ಅಂದ್ರೆ ಇದು ಫೌಂಡೇಶನಲ್. ಇಲ್ಲಿಂದ ನೀವು ಕಾಫಿ ತಿಂಡಿ ತಗೊಳಕ್ ಹೋದ್ರು ಅಲ್ಲಿಗೆ ಐಟಮ್ಸ್ ಬರೋದೆಲ್ಲ ಪೆಟ್ರೋಲ್ ಬೇಕೇ ಬೇಕು, ಡೀಸೆಲ್ ಬೇಕೇ ಬೇಕು. ಸೊ ಅದು ಒಂದು ಮಲ್ಟಿಪ್ಲೈಯರ್ ಎಫೆಕ್ಟ್ ಆಗುತ್ತೆ ಥ್ರೂ ಔಟ್ ದಿ ಎಕಾನಮಿ. ಇನ್ಫ್ಲೇಷನ್ಗೆ ಅದು ಲೀಡ್ ಆಗುತ್ತೆ. ಇನ್ಫ್ಲೇಷನ್ ಈ ಕಾಲಕ್ಕೆ ಒಳ್ಳೇದೇನೆ ಕಾಂಟ್ರಾಕ್ಷನ್ ಇದ್ದಾಗ, ಬಟ್ ಇಷ್ಟೊಂದು ಬೇಕಾ? ಬಟ್ ಅಂಡ್ ಎಲ್ಲಾರ ಮೇಲೂ ಬೀಳುತ್ತೆ. ಎಲ್ಲಾರ್ಗೂ 20 ಕೋಟಿ ಆದಾಯ ಇರೋನ್ಗೂ ಪೆಟ್ರೋಲ್ ಬೇಕಾಗುತ್ತೆ, 1 ಲಕ್ಷ ಆದಾಯ ಇರೋನ್ಗೂ ಪೆಟ್ರೋಲ್ ಬೇಕಾಗುತ್ತೆ. ಇಬ್ರಿಗೂ 990 ರೂಪಾಯಿನೇ. ಅದು ಸರಿನಾ ಪಾಲಿಸಿ? ಅದಕ್ಕಿಂತ ಆದಾಯ ತೆರಿಗೆಯಲ್ಲಿ ಜಾಸ್ತಿ ಕ್ಯಾಟಗರೈಸೇಷನ್ ಮಾಡಿದಿದ್ರೆ ಏನಾದ್ರೂ ಒಂದು ಇನ್ನ ಜಾಸ್ತಿ ಅದು ಇಂಪ್ಯಾಕ್ಟ್ ಕಮ್ಮಿ ಮಾಡ್ಬೋದಾಗಿತ್ತ? ಅದೇ ಅಷ್ಟೇ ರೆವಿನ್ಯೂ ಪಡ್ಕೊಳ್ಳೋದಿಕ್ಕೆ ಅಷ್ಟು ಕ್ಯಾಟಗರೈಸೇಷನ್ ಮಾಡದೆ ತಿರುಗಿ ಜನ ನಾನು ಆ ಬ್ರಾಕೆಟ್ ಅಲ್ಲ ಈ ಬ್ರಾಕೆಟು, ಅದೂ ಒಂದು ಪ್ರಶ್ನೆ ಬರುತ್ತೆ. ಈ ಒಂದು ಸರ್ಕಾರದಲ್ಲಿ ಒಂದು ಡಿಸಿಷನ್ ತಗೋಬೇಕು ಅಂದ್ರೆ ಎಷ್ಟೊಂದು ಟ್ರೇಡ್ ಆಫ್ಸ್, ಕಾನ್ಫ್ಲಿಕ್ಟ್ಸ್ ಇರುತ್ತೆ ಅನ್ನೋದಕ್ಕೆ ಇದು ಒಂದು ಪರ್ಫೆಕ್ಟ್ ಎಕ್ಸಾಂಪಲ್, ಈ ಫ್ಯೂಯಲ್ ಟ್ಯಾಕ್ಸಸ್. ಖಂಡಿತ. ಆದ್ರೆ ಒಂದೇನಂದ್ರೆ ಈ ವರ್ಷ ಒಂದು ಎಕ್ಸೆಪ್ಷನ್ ಅಂತ ನಮಗ್ ಬಜೆಟ್ ಅಲ್ಲಿ ಗೊತ್ತಾಗಿದೆ. ಅಟ್ಲೀಸ್ಟ್ ನಾವು ಯೂಶಲಿ ಏನು ಈ ಫಿಸ್ಕಲ್ ಡೆಫಿಸಿಟ್ ರೂಲ್ ಇರ್ತಾ ಇತ್ತು, ನೀವು 4% ದಾಟಬಾರ್ದು, 3.5 ಬರಬೇಕು, ಅದು 3 ಕಡಿಮೆ ಆಗ್ಬೇಕು. ಅಟ್ಲೀಸ್ಟ್ ಈ ವರ್ಷ ಅದನ್ನ ಓಪನ್ ಆಗಿ ತೆಗೆದಾಕಿದ್ದಾರೆ. ಮೇಂಟೈನ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಆಗೋಲ್ಲ. ಅಂಡ್ ಅದನ್ನ ಈ ಪ್ಯಾಂಡೆಮಿಕ್ ಮುಂಚೆನೂ ಮೇಂಟೈನ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಅದಕ್ಕೋಸ್ಕರ ಬೇರೆ ಬೇರೆ ತರ ಅರಿಥ್ಮೆಟಿಕ್ ಉಪಯೋಗಿಸಿ ತರ್ತಾ ಇದ್ದೆ. ಒಂದು ಉದಾಹರಣೆಗೆ ಸೊ ಅದೊಂದು ಒಳ್ಳೇದು ಹೇಳ್ಬೇಕು, ಈ ಬಜೆಟ್ ಅಲ್ಲಿ ಚೇಂಜ್ ಆಗಿದೆ. ಉದಾಹರಣೆಗೆ ಹಿಂದಿನ ವರ್ಷ ನೋಡಿದ್ರೆ ನಮ್ಮ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ರೈತರಿಂದ ಈ MSP ಉಪಯೋಗಿಸಿ ಅಕ್ಕಿ, ಭತ್ತ ಆಗ್ಲಿ, ವೀಟ್ ಆಗ್ಲಿ ಎಲ್ಲ ತಗೋತಾ ಇದ್ರು. ಅದು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಕಂಪನಿ ಇದು. ಸೊ ಅವ್ರದೇ ಬಜೆಟ್ ಬುಕ್ ಇದೆ. ಇವಾಗ ಅದೇ ಫೋಕಸ್ ಅಲ್ಲಿ ಇರೋದು ಸರ್, ಎಲ್ಲರಿಗೂ ಗೊತ್ತಿದೆ. ಗೊತ್ತಿದೆ. ಆದ್ರೆ
ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾಗೆ ಬಜೆಟ್ ಇಂದ ದುಡ್ಡು ಹೋಗ್ತಾ ಇರ್ಲಿಲ್ಲ. ಸರ್ಕಾರ ಏನ್ ಕೊಡ್ಬೇಕಾಗಿತ್ತು, ಸರ್ಕಾರ ಹೇಳ್ತದೆ ಇಲ್ಲ ಇಲ್ಲ, ನೀವು ನ್ಯಾಷನಲ್ ಸ್ಮಾಲ್ ಸೇವಿಂಗ್ಸ್ ಫಂಡ್ ಇದೆಯಲ್ಲ, ಅಲ್ಲಿಂದ ನೀವು ಲೋನ್ ತಗೊಳ್ಳಿ, ನಾವು ಬಜೆಟ್ ಇಂದ ಸದ್ಯಕ್ಕೆ ಸಪೋರ್ಟ್ ಕೊಡಕ್ ನಮಗ್ ತಾಕತ್ತಿಲ್ಲ ಅಂತ. ಈ ವರ್ಷ ಏನ್ ಮಾಡಿದ್ದಾರೆ, ರಿವೈಸ್ ಎಸ್ಟಿಮೇಟ್ ಅಲ್ಲೇ ಪ್ಲಸ್ ಮುಂದಿನ ವರ್ಷದಲ್ಲೂ ಇಲ್ಲ ಇಲ್ಲ ಇದನ್ನ ನಿಲ್ಸೋಣ, ಎಲ್ಲದನ್ನು ಬಜೆಟ್ ತಗೊಂಡ್ ಬರೋಣ. ಸೊ ಬಜೆಟ್ ಅಲ್ಲಿ ಟೆಕ್ನಿಕಲ್ ಆಗಿ ಇದು ಅಬೌವ್ ದ ಲೈನ್, ಬಿಲೋ ದ ಲೈನ್ ಅಂತ ಮಾತಾಡ್ತಾರಲ್ವಾ. ಸೊ ಯಾವ್ದು ಸ್ವಲ್ಪ ಹಿಡನ್ ಆಗಿದೆ, ಯಾವ್ದು ಓಪನ್ ಆಗಿದೆ ಅಂತ. ಸೊ ಆಕ್ಚುಲಿ ಈ ವರ್ಷ ನಾವು ನೋಡ್ಬೇಕು, ಈ ಪ್ಯಾಂಡೆಮಿಕ್ ಒಂದು ಕಾರಣ ಉಪಯೋಗಿಸಿ ಸರ್ಕಾರ ಅದರ ಈ ಫಿಸ್ಕಲ್ ಡೆಫಿಸಿಟ್ ಅನ್ನ ಇನ್ನು ಟ್ರಾನ್ಸ್ಪರೆಂಟ್ ಮಾಡಿದ್ದಾರೆ. ಸೊ ಹಿಂದಿನ ವರ್ಷ 3.5% ಫಿಸ್ಕಲ್ ಡೆಫಿಸಿಟ್ ಅಂತ ಹೇಳಿದ್ರೆ ನಾವೆಲ್ಲ ಇಲ್ಲ ಇಲ್ಲ ಇದು ಸರಿ ಇಲ್ಲ, ನಿಜವಾಗ್ಲೂ ಒಂದು 4.5 ಇಲ್ಲ 5 ಇರಬೇಕು ಅಂತ ನಾವು ಯೋಚನೆ ಮಾಡ್ತಾ ಇದ್ವಿ, ಜನ ಎಸ್ಟಿಮೇಟ್ ಮಾಡ್ತಾ ಇದ್ರು. ಈ ವರ್ಷ ಸರ್ಕಾರ 9.5 ಅಂತ ಹೇಳಿದ್ರೆ ಅದನ್ನ ನಂಬಬಹುದು. ಸೊ ತುಂಬಾ ದೊಡ್ಡ ನಂಬರು, ಆದ್ರೆ ನಂಬಬಹುದು. ಸೊ ಈ ಒಂದು ಟ್ರಾನ್ಸ್ಪರೆನ್ಸಿ ತಂದಿದ್ದಾರೆ, ಇದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ನಾವು. ಮುಂದಿನ ವರ್ಷ ನಾವು 6.5 ಮೀಟ್ ಮಾಡಕ್ ಆಗಲ್ಲ ಅಂತ ತಿರುಗಿ ಈ ತರ ರೂಟ್ ಇಳಿದ್ರೆ ಅದು ತಪ್ಪು. ಎನಿವೇ 15th ಫೈನಾನ್ಸ್ ಕಮಿಷನ್ FRBM ನೇ ರಿವಿಸಿಟ್ ಮಾಡಬೇಕು ಅಂತ ರೆಕಮೆಂಡ್ ಮಾಡಿರೋದ್ರಿಂದ ಐ ಡೋಂಟ್ ಥಿಂಕ್ ಅದ್ ತಿರುಗಿ ನಾವು ವಾಪಸ್ಸು ಹೋಗ್ತೀವಿ ಅದಕ್ಕೆ ಅಂತ ಅನ್ಸೋದಿಲ್ಲ. ಹೌದು, ಇನ್ನೊಂದು 5-6 ವರ್ಷ ಬೇಕಾಗತ್ತೆ ಅಲ್ಲಿಗೆ ಹೋಗೋಕೆ. ಸೊ ಸೂರ್ಯ ಅವರೇ, ನಾವ್ ಈ ಕಂದಾಯದ ಬಗ್ಗೆ ಮಾತಾಡುವಾಗ ಇನ್ನೊಂದು ವಿಷಯ ನಾನ್ ತರಬೇಕು. ನೀವ್ ಹೇಳೋದಲ್ಲ ಫ್ಯೂಯಲ್ ಇಂದ ಬರ್ತಾ ಇದೆ ಅಂತ. ಎರಡನೇದು, ಎಲ್ಲಿಂದ ದುಡ್ಡು ಜಾಸ್ತಿ ಬರ್ತಾ ಇದೆ ಅಂದ್ರೆ ಈ ಇಂಪೋರ್ಟ್ ಡ್ಯೂಟೀಸ್, ಕಸ್ಟಮ್ಸ್ ಇಂದ. ಇನ್ಫ್ಯಾಕ್ಟ್ ಈ ಪ್ಯಾಂಡೆಮಿಕ್ ವರ್ಷದಲ್ಲಿ ಎಷ್ಟು ಎಕನಾಮಿಕ್ ಆಕ್ಟಿವಿಟಿ ಹಿಟ್ ಆದ್ರೇನು, ನಾವ್ ಆಕ್ಚುಲಿ ನೋಡಿದ್ರೆ ಕಸ್ಟಮ್ಸ್ ಎಷ್ಟಾಯ್ತು ಅಂದ್ರೆ ಹಿಂದಿನ ವರ್ಷಕ್ಕಿಂತ ಸ್ವಲ್ಪ ಜಾಸ್ತಿನೇ ಆಯ್ತು. ಎಸ್ಟಿಮೇಟ್ ಇನ್ನೂ ಜಾಸ್ತಿ ಇದ್ದಿರ್ಬೋದು, ಆದ್ರೆ ರಿವೈಸ್ ಎಸ್ಟಿಮೇಟ್ ಒಂದು 1.25 ಲಕ್ಷ ಕೋಟಿ ಅಷ್ಟು, ಇಲ್ಲ 1.1 lakh crores ಅಷ್ಟು ಬಂತು. ಸೊ ಇದು ಬರ್ತಾ ಇರೋದ್ರಲ್ಲಿ ನನಗೇನ್ ಒಂದು ಚಿಂತೆ ಅಂದ್ರೆ, ಎಕ್ಸೈಸ್ ಈ ಕಸ್ಟಮ್ಸ್ ರೇಟ್ ಜಾಸ್ತಿ ಆಗ್ತಾ ಇದೆ. ಸೊ ನಾವು 1970s 60s ಇಂದ ಇವತ್ ತನಕ ಏನು ಆ ಕಾಲದಲ್ಲಿ ಇಂಪೋರ್ಟ್ ಸಬ್ಸ್ಟಿಟ್ಯೂಷನ್ ಅಂತ ಒಂದು ಲಾಜಿಕ್ ಇತ್ತು. ನಾವ್ ಯಾವ್ದನ್ನ ಬೇರೆ ದೇಶದಿಂದ ಇಂಪೋರ್ಟ್ ಮಾಡಬಹುದೋ ಅದಕ್ಕೆ ನಾವು ಸ್ವಲ್ಪ ಒಂದು ಟ್ಯಾರಿಫ್ ಹಾಕ್ಬಿಟ್ರೆ ನಮ್ ದೇಶದಲ್ಲೇ ಅದನ್ನೆಲ್ಲ ನಾವು ಕೊಂಡ್ಕೋತೀವಿ. ಸೊ ನಮ್ಮ ದೇಶ ಇನ್ನು ಆತ್ಮನಿರ್ಭರ್ ಆಗತ್ತೆ. ಅದು ಆತ್ಮನಿರ್ಭರ್ತ ಅನ್ನೋದೇನು ಹೊಸ ಕಾನ್ಸೆಪ್ಟ್ ಅಲ್ಲ. ಸೊ ಆದ್ರೆ 70s ಇಂದ ಆಲ್ಮೋಸ್ಟ್ ಒಂದು 2010-2015 ತನಕ ನೋಡ್ಕೊಂಡ್ ಬಂದ್ರೆ ಒಂದು ಜನರಲ್ ಕನ್ಸೆನ್ಸಸ್ ಇತ್ತು. ಯಾವ ಪಾರ್ಟಿ ಆದ್ರೇನು ಒಂದ್ ಕಾಲದಲ್ಲಿ ಈ ಇಂಪೋರ್ಟ್ ಡ್ಯೂಟಿ ಎಲ್ಲ 40%, 50% ಆ ತರ ಎಲ್ಲ ಇರ್ತಾ ಇತ್ತು. ಅಗ್ರಿಕಲ್ಚರ್ ಬಿಟ್ಟು, ಅಗ್ರಿಕಲ್ಚರೇ ಬೇರೆ ವಿಷಯ, ಅಗ್ರಿಕಲ್ಚರ್ ಬಿಟ್ಟು ಬಾಕಿ ಇದ್ರಲ್ಲಿ ಅಷ್ಟು ಹೈ ಟ್ಯಾರಿಫ್ ಇದ್ದನ್ನ ಆಲ್ಮೋಸ್ಟ್ 10% ಇಲ್ಲ 10% ಇಂದ 0% ತನಕ ತಂದಿದ್ರು. ನನಗೆ ಜ್ಞಾಪಕ ಇರೋ ತರ ಪ್ರವನ್, ಬಿಕಾಸ್ ಯು ರೇಸ್ ದಟ್ 90s ಬಜೆಟ್ ಡಿಸ್ಕಷನ್ಸ್ ಅಲ್ಲಿ NDTV ಪ್ರಣವ್ ರಾಯ್ ಅಕ್ರಾಸ್ ದ ಬೋರ್ಡ್ ರಿಡಕ್ಷನ್ ಆಫ್ ಕಸ್ಟಮ್ಸ್ ಡ್ಯೂಟಿ ಅನ್ನೋದು ಎವ್ರಿ ಇಯರ್ ದಟ್ ಅಕ್ರಾಸ್ ದ ಬೋರ್ಡ್ ರಿಡಕ್ಷನ್, ಅಕ್ರಾಸ್ ದ ಬೋರ್ಡ್ ಟ್ರೆಂಡ್ ತರ ಆಗೋಯ್ತು ಅದು. ಸಾರಿ, ಇಟ್ ಜಸ್ಟ್ ಕೇಮ್ ಟು ಮೀ ಅಲ್ವಾ. ಸೊ ಅದರಿಂದ ಏನಾಯ್ತು, ನಮ್ಮ ದೇಶ, ನಮ್ಮ ಇಕಾನಮಿ ಗ್ಲೋಬಲ್ ಇಕಾನಮಿಗೆ ಇನ್ನೂ ಜಾಸ್ತಿ ಇಂಟಿಗ್ರೇಟ್ ಆಯ್ತು ಅಲ್ವಾ. ಈಗ್ಲೂ ನಾವ್ ಹೇಳ್ಬೋದು ಸಾಫ್ಟ್ವೇರ್ ಅಲ್ಲಿ ಇನ್ನೂ ಇಂಟಿಗ್ರೇಷನ್ ಜಾಸ್ತಿ, ಗುಡ್ಸ್ ಅಂಡ್ ಸರ್ವಿಸಸ್, ಗುಡ್ಸ್ ಅಲ್ಲಿ ಇನ್ನೂ ಕಡಿಮೆ ಅಂತ. ಆದ್ರೆ ಇಂಟಿಗ್ರೇಷನ್ ಜಾಸ್ತಿ ಹಾಕೊಂಡು ಹೋಯ್ತು. ಆದ್ರೆ ಈಗ ನೋಡಿ ತುಂಬಾ ಐಟಮ್ಸ್ ಮೇಲೆ ಇಂಪೋರ್ಟ್ ಡ್ಯೂಟಿ 15% ತನಕ ಹೋಗಿದೆ, ಸ್ವಲ್ಪ ಇನ್ನು ಜಾಸ್ತಿನೂ ಹೋಗಿರ್ಬೋದು. ಸೊ ನಾವ್ ಆತ್ಮನಿರ್ಭರತೆ ಅನ್ನೋ ಮಾತಲ್ಲಿ ಇಂಪೋರ್ಟ್ಸ್ ಅನ್ನೇ ಸ್ಟಾಪ್ ಮಾಡಬಾರ್ದು. ಅದರಲ್ಲಿ ಬೇರೆ ಬೇರೆ ಆಟಗಳಿವೆ. ಸೊ ನೀವ್ ಹೇಳಿದ್ರಲ್ಲ, ನಮ್ಮ ಟ್ಯಾಕ್ಸ್ ಅಲ್ಲಿ, ಎಕ್ಸೈಸ್ ಡ್ಯೂಟಿಲಿ ಯಾವ ತರ ಆಟಗಳಾಗ್ತಾ ಇತ್ತು ಅಂದ್ರೆ, ಈಗ ಕಸ್ಟಮ್ಸ್ ಅಲ್ಲಿ ಅದು ಸ್ವಲ್ಪ ಬರ್ತಾ ಇದೆ. ಅದು ಇನ್ನೊಂದು ಪಾಯಿಂಟ್, ಅಲ್ಲಿ ಎರಡು ಆಯಾಮ ಆ ಪ್ರಾಬ್ಲಮ್ಗೆ. ಅಂದ್ರೆ ಒಂದು ಡಿಪೆಂಡೆನ್ಸಿ, ಬ್ಯಾಲೆನ್ಸ್ ಆಫ್ ಟ್ರೇಡ್ ಪೊಸಿಷನ್ ಇದೆಯಲ್ಲ, ಅದು ಕೆಲವು ಕಂಟ್ರಿಗಳ ಮೇಲೆ ಅದು ಜಾಸ್ತಿ ವಾಲಕ್ ಶುರುವಾಯ್ತು. 90s ಕಂಪೇರ್ ಮಾಡಿದ್ರು ಇವಾಗ ನಾವು ಚೈನಾ ಮೇಲೆ ಜಾಸ್ತಿ ಡಿಪೆಂಡೆನ್ಸಿ ತುಂಬಾನೇ ಆಗೋಯ್ತು. ಯಾಕೆಂದ್ರೆ ಚೈನಾ ಬಿಕೇಮ್ ದಿ ಫ್ಯಾಕ್ಟರಿ ಆಫ್ ದಿ ವರ್ಲ್ಡ್. ಸೊ ಎಲೆಕ್ಟ್ರಾನಿಕ್ಸ್ ಅಂಡ್ ಡಿಜಿಟಲ್ ಮಾರ್ಕೆಟ್ಗೆ ಬಿಕಾಸ್ ಡಿಪೆಂಡೆನ್ಸಿ ಆನ್ ಚೈನಾ ತುಂಬಾ ಜಾಸ್ತಿ ಆಯ್ತು, ನಾವು ಏನ್ ಮಾಡಿದ್ವಿ, PLI ಸ್ಕೀಮ್ ಇಂಟ್ರೊಡ್ಯೂಸ್ ಮಾಡಿದ್ವಿ,
ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್. ಆ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಅಂದ್ರೆ ನಮ್ಮಲ್ಲೇ ನೀವು ಬಂದು ಅಲ್ಲಿ ಬಿಡಿ, ನೀವು ಅಲ್ಲಿ ತುಂಬಾ ಜನ ಹೊರಟು ಬರ್ತಾ ಇದ್ದಾರೆ ರಿಸ್ಕ್ ಇಂದ, ಸೊ ನೀವು ಇಲ್ಲೇ ಮಾಡಿ ಅಂತ ಒಂದು ಬಂತು. ಅದನ್ನ ಇನ್ಸೆಂಟಿವೈಸ್ ಮಾಡೋದಿಕ್ಕೆ ಬೇರೆ ಅಲ್ಲಿಂದ ಇಂಪೋರ್ಟ್ ಮಾಡೋದಿಕ್ ಮೇಲೆ ನಾವು ಫೈನಲ್ ಗುಡ್ಸ್ ಮೇಲೆ, ರೈಟ್, ಫಿನಿಶ್ಡ್ ಗುಡ್ಸ್ ಮೇಲೆ ನಾವು ಕಸ್ಟಮ್ಸ್ ಡ್ಯೂಟಿ ಜಾಸ್ತಿ ಮಾಡಿ ಇಲ್ಲಿ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಕೊಟ್ಟು ಅದು ಒಟ್ಟಿಗೆ ನೋಡ್ಬೇಕಾಗತ್ತೆ ನಾವು ಆ ಎರಡು ಮೆಕ್ಯಾನಿಸಮ್ನ. ಬಟ್ ಅದು ತಿರುಗಿ ಇಂಟರ್ಮೀಡಿಯೇಟ್ ಗೂಡ್ಸ್ಗೆ, ರಾ ಮೆಟೀರಿಯಲ್ಸ್ಗೆ ಅದನ್ನೇ ಅಪ್ಲೈ ಮಾಡ್ತಾ ಇಲ್ಲ. ಅದರಿಂದ ಏನಾಗುತ್ತೆ, ಜನ ಫಿನಿಶ್ಡ್ ಗೂಡ್ಸ್ನು ಇದೇ ತರ ಕ್ಲಾಸಿಫೈ ಮಾಡಕ್ ಸ್ಟಾರ್ಟ್ ಮಾಡಿ ಅದೊಂದು ಅದನ್ನೇ ಒಂದು ದೊಡ್ಡ ಆಟ. ಪ್ಲಸ್ ಬೇರೆ ದೇಶಗಳು ಹಿಂಗೆ ರೈಸ್ ಮಾಡ್ತಾ ಇದಾರಲ್ವಾ, ಬರೀ ನಮ್ ದೇಶ ನಾವು ಒಂದು ರೈಸ್ ಮಾಡ್ಬಿಡ್ತೀವಿ, ನಮ್ ಫಿನಿಶ್ ಗುಡ್ಸ್ ಮೇಲೆ ಬೇರೆ ದೇಶ ಇದೇ ತರ ಒಂದು ಇಂಪೋರ್ಟ್ ಡ್ಯೂಟಿ ಹಾಕಿದ್ರೆ ನಾವ್ ಅಷ್ಟು ಮಾಡ್ತಾನೆ ಇಲ್ಲ ಸರ್ ಫಿನಿಶ್ಡ್ ಗುಡ್ಸ್ ಎಕ್ಸ್ಪೋರ್ಟ್. ಸೊ ಇಟ್ ಇಸ್ ಅ ಡಿಫಿಕಲ್ಟ್ ಕ್ವೆಶ್ಚನ್. ಆದ್ರೆ ಇದೊಂದು ಮೆನ್ಷನ್ ಅಂತೂ ಮಾಡ್ಬೇಕು, ಯಾಕಂದ್ರೆ ನಮ್ ಎಕ್ಸ್ಪೋರ್ಟ್ ಅಂತೂ ತುಂಬಾ ಏಟ್ ತಿಂದಿದೆ ಅಲ್ವಾ ಪ್ಯಾಂಡಮಿಕ್ ಮುಂಚೆನು. ಸೊ ಹೇಗೆ ನಾವು ಆತ್ಮನಿರ್ಭರತೆ ಜೊತೆ ಎಕ್ಸ್ಪೋರ್ಟ್ ಲೆಡ್ ನೇಷನ್ ತಿರುಗಿ ಆಗಬಹುದು, ಯಾಕಂದ್ರೆ ಆ ಎಕ್ಸ್ಪೋರ್ಟ್ಸ್ ಇಂದ ನಮ್ಮ ಆರ್ಥಿಕ ಬೆಳವಣಿಗೆಗೆ ಸಾಕಷ್ಟು ಸಹಾಯ ಬಂದಿದೆ ಅಲ್ವಾ. ಕಳೆದ ನಾವು 20-30 ವರ್ಷ ನೋಡಿದ್ರೆ ಸಾಫ್ಟ್ವೇರ್ ಎಕ್ಸ್ಪೋರ್ಟ್ಸ್ ಆಗ್ಲಿ, ಗುಡ್ಸ್ ಎಕ್ಸ್ಪೋರ್ಟ್ಸ್ ಆಗ್ಲಿ, ಅದಕ್ಕೂ ಮತ್ತೆ ನಮ್ಮ ಇಕನಾಮಿಕ್ ಗ್ರೋತ್ಗೂ ಸ್ಟ್ರಾಂಗ್ ಸಂಬಂಧ ಇದೆ. ಅದ್ ತಿರುಗಿ ಬರ್ಲಿಲ್ಲ ಅಂದ್ರೆ ನಮ್ದು ಎಷ್ಟು ಬೆಳವಣಿಗೆ ಬರುತ್ತೆ ಅಂತ ನೋಡೋದ್ರಲ್ಲಿ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಸೊ ಅದು ಆದಾಯದಾಯ್ತು ಪವನ್. ಇವಾಗ ಖರ್ಚಿನ ಕಡೆ ಬರೋಣ. ಖರ್ಚಿಂದು ಏನು ದೊಡ್ಡ ನ್ಯೂಸ್, ಹೆಡ್ಲೈನ್ ನ್ಯೂಸ್ ಅಂತ ಏನಾದ್ರು ಇದೆಯಾ ಖರ್ಚಿನ ಕಡೆ ಪ್ಯಾಂಡಮಿಕ್ ಇಯರ್ ಅಲ್ಲಿ ಅಥವಾ ಮುಂದಿನ ವರ್ಷದಲ್ಲಿ ಎನಿ ಬಿಗ್ ಚೇಂಜಸ್? ಸೊ ಸೂರ್ಯ ಅವರೇ, ನಿಮಗೆ ಇದನ್ನ ವಾಪಸ್ ಮಾತಾಡೋಕ್ ಹೇಳ್ತೀನಿ. ಬಿಗ್ ಚೇಂಜ್ ಏನು ಅಂತ ನೋಡ್ಬೇಕಂದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೇಲೆ ಜಾಸ್ತಿ ಫೋಕಸ್, ಅಟ್ಲೀಸ್ಟ್ ಬಜೆಟ್ ಎಸ್ಟಿಮೇಟ್ ಅಲ್ಲಿ ಅಂತೂ ಖಂಡಿತ ಇದೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಈಗೇನು 5.5 ಲಕ್ಷ ಕೋಟಿ ಇಲ್ಲ ಇನ್ನು ಜಾಸ್ತಿ ಎಸ್ಟಿಮೇಟ್ ಹಾಕಿದ್ದಾರೆ ಈ ವರ್ಷಕ್ಕೆ. ಸೊ ಇದು ತುಂಬಾ ಒಳ್ಳೇದು, ಯಾಕಂದ್ರೆ ಈ ತರ ಒಂದು ಪ್ಯಾಂಡಮಿಕ್ ವರ್ಷ ಆದ್ಮೇಲೆ ಇಕನಾಮಿಕ್ ರಿಕವರಿ ಬರ್ಬೇಕಂದ್ರೆ ಈ ಹಳೆ ಈ ಕೀನ್ಸಿಯನ್ ಎಕನಾಮಿಕ್ಸ್ ಅಂತ ಹೇಳ್ತಾರಲ್ಲ, ಜಾನ್ ಮೇನಾರ್ಡ್ ಕೀನ್ಸ್ ಅವರು, ಸರ್ಕಾರ ಖರ್ಚಲ್ಲಿ ಮೊದಲನೇ ಹೆಜ್ಜೆ ತಗೋಬೇಕು, ಸರ್ಕಾರ ತಗೊಂಡ್ರೆ ಬಾಕಿಯವರು ಅವ್ರ ಹಿಂದೆ ಬರಬಹುದು. ಅಂಡ್ ಸರ್ಕಾರ ಇದರಲ್ಲಿ ಯಾವ ತರ ಹೆಜ್ಜೆ ತಗೋಬೇಕು, ಇನ್ನು ಜಾಸ್ತಿ ಕನ್ಸ್ಟ್ರಕ್ಷನ್, ಆಸೆಟ್ಸ್, ಈ ತರ ರೋಡ್ಸ್, ಬ್ರಿಡ್ಜಸ್, ಇನ್ಫ್ರಾಸ್ಟ್ರಕ್ಚರ್ ಅದ್ರ ಮೇಲೆ ಖರ್ಚು ಮಾಡಿದಷ್ಟು ಅದರ ಮಲ್ಟಿಪ್ಲಯರ್ ಎಫೆಕ್ಟ್ ಜಾಸ್ತಿ. ಅಂದ್ರೆ ಸರ್ಕಾರ ಅದ್ರ ಮೇಲೆ ₹1 ಖರ್ಚು ಮಾಡಿದ್ರೆ ನಮ್ಮ ಇಕಾನಮಿಗೆ ₹5 ಲಾಭ ಬರಬಹುದು. ಆ ತರದ್ರ ಮೇಲೆ ಖರ್ಚು ಮಾಡ್ಕೊಂಡು ಹೋದ್ರೆ ಅದು ಒಳ್ಳೆಯದು ಅಂತ. ಸೊ ಅದು ನೀವಿನ್ನು ವಿವರವಾಗಿ ಇನ್ನು ಡೀಟೇಲ್ ಆಗಿ ದಯವಿಟ್ಟು ಶೇರ್ ಮಾಡಿ. ಆದ್ರೆ ಅದ್ರ ಜೊತೆಗೆ ನಾನು ಏನ್ ಹೇಳ್ಬೇಕಂದ್ರೆ, ಆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬಿಟ್ಬಿಟ್ರೆ ಬಾಕಿ ಎಲ್ಲ ದರ್ ಇಸ್ ನಥಿಂಗ್ ನ್ಯೂ. ಇವಾಗ ನಮ್ಮ ಆರೋಗ್ಯ ಕ್ಷೇತ್ರನೇ ನೋಡಿ, ಬೇರೆ ಯಾವ್ದೇ ಕ್ಷೇತ್ರನೇ ನೋಡಿ, ಸರಿ ಒಂದ್ 30,000 ಕೋಟಿ ವ್ಯಾಕ್ಸಿನ್ಗೆ ಅಂತ ಸರ್ಕಾರ ಹಾಕಿದೆ. ಸರ್ ವ್ಯಾಕ್ಸಿನ್ ಅನ್ನು ಸ್ವಲ್ಪ ಡೀಟೇಲ್ ಆಗಿ ಮಾತಾಡ್ಬೇಕು, ಅದು ಎಲ್ಲರಿಗೂ ಮಾತಾಡೋಣ. ಬಟ್ ಓವರ್ ಆಲ್ ನಾನು ಹೇಳ್ತೀನಿ, ರೆವೆನ್ಯೂ ಅಂದ್ರೆ ಸೋಷಿಯಲ್ ಸೆಕ್ಟರ್ ಎಕ್ಸ್ಪೆಂಡಿಚರ್ ಇವಾಗ ನಮ್ ಸಮಾಜ ಎಷ್ಟು ಏಟ್ ತಿಂದಿದೆ ಅಲ್ವಾ, ಎಷ್ಟು ಜನ ತಿರುಗಿ ಬಡತನಕ್ಕೆ ಹೋಗಿದ್ದಾರೆ ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ. ನಮಗ್ ಏನ್ ಗೊತ್ತಿದೆ ಅಂದ್ರೆ ತುಂಬಾ ಜನ ಡೈಲಿ ವೇಜ್ ಅರ್ನರ್ಸ್ ಅಂದ್ರೆ ಆಗಿದ್ರೋ ಇಲ್ಲ ಸ್ಯಾಲರಿಡ್ ಎಂಪ್ಲಾಯೀಸ್ ಆಗಿದ್ರೋ, ಈ ಪ್ಯಾಂಡಮಿಕ್ ಕಾಲದಲ್ಲಿ ತುಂಬಾ ಜನ ಸೆಲ್ಫ್ ಎಂಪ್ಲಾಯ್ಡ್ ಹೋಗಿದ್ದಾರೆ. ಒಂದ್ ಸ್ವಲ್ಪ ತಿಂಗಳಿಗೆ ರೈತರು ಆಗಿದ್ರು. ಅಂಡ್ ಸ್ಲೋ ಆಗಿ ಅಟ್ಲೀಸ್ಟ್ ಡೈಲಿ ವೇಜ್ ಜನ ವಾಪಸ್ ಬರ್ತಾ ಇದ್ದಾರೆ. ಆದ್ರೆ ತಿರುಗಿ ಆ ಸ್ಯಾಲರಿಡ್ ಜಾಬ್ ಅನ್ನೋದು ತುಂಬಾ ಮುಖ್ಯ ಅಲ್ವಾ ಇವಾಗ. ಅದಕ್ಕೆ ಅದು ಎಕ್ಸಾಕ್ಟ್ ನಾವ್ ಎಲ್ಲಿ ಗೊತ್ತಾಗುತ್ತೆ ಅಂದ್ರೆ, ನಾವು ಮನ್ರೇಗಾ ಎಕ್ಸ್ಪೆಂಡಿಚರ್ ಅಲ್ಲಿ ಹೋದ ವರ್ಷ ಅಂದ್ರೆ ಬಿಫೋರ್ ಪ್ಯಾಂಡಮಿಕ್ 71,000 crores ಮನ್ರೇಗಾ ಮೇಲೆ ಖರ್ಚು ಮಾಡಿದ್ದು. ಈ ವರ್ಷ ಡ್ಯೂರಿಂಗ್ ದ ಪ್ಯಾಂಡಮಿಕ್ ಇಯರ್ 1,11,000 ಕೋಟಿ ಖರ್ಚು ಮಾಡಿದೆ. ಅಂದ್ರೆ more than 50% ಇನ್ಕ್ರೀಸ್ ಆನ್ ಮನ್ರೇಗಾ. ಸೊ ಜನ ಊರುಗಳಿಂದ, ಪಟ್ಟಣಗಳಿಂದ ವಾಪಸ್ಸು ಹಳ್ಳಿಗಳಿಗೆ ಹೋಗಿ, ಪಟ್ಟಣಗಳ ಕೆಲಸ ಇಲ್ಲದೆ ಅಲ್ಲಿ ಅವರು ಮನ್ರೇಗಾ ಆಶ್ರಯ ಪಡಿಬೇಕಾಗಿತ್ತು. ಅದು ತಿರುಗಿ ವಾಪಸ್ ಈ ವರ್ಷ, ಮುಂದಿನ ವರ್ಷ ಅಂದ್ರೆ
ಪ್ಯಾಂಡಮಿಕ್ ಆದ ಮೇಲಿನ ವರ್ಷಕ್ಕೆ ಅದು ಖರ್ಚು ಕಮ್ಮಿ ಅಲೋಕೇಶನ್, ಅಂದ್ರೆ ಅವರ ಯೋಚನೆ ಏನಿರ್ಬೋದು ಅಂದ್ರೆ ತಿರುಗಿ ಹಳ್ಳಿಯವ್ರಿಗೆ ಹೋದವರೆಲ್ಲ ವಾಪಸ್ಸು ಪಟ್ಟಣಗಳಿಗೆ ಈ ವರ್ಷ ಮುಂದಿನ ವರ್ಷ ಬರ್ತಾರೆ, ಮನ್ರೇಗಾ ಮೇಲೆ ಅಷ್ಟೊಂದು ಪ್ರೆಷರ್ ಇರೋದಿಲ್ಲ ಅಂತ ಐ ಥಿಂಕ್ ಅವರು ಯೋಚಿಸ್ತಾ ಇದ್ದಾರೆ ಅನ್ಸುತ್ತಪ್ಪ. ಸೊ ವಾಪಸ್ ಹಳೆ ಬಜೆಟ್ ನಂಬರ್ಗೆ 73,000 ಆಡ್ ಕ್ರೋರ್ಸ್. ಸೊ ನಂದು ಟಾಪ್ ಲೈನ್ ಇನ್ನು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಈ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬಿಟ್ರೆ ಬಾಕಿ ಇದರಲ್ಲಿ ಮೋಸ್ಟ್ಲಿ ಅದು ಬಿಸ್ನೆಸ್ ಆಸ್ ಯೂಶುವಲ್ ಅಂತಾನೆ ನನಗ್ ಬರ್ತಾ ಇದೆ. ಐ ಥಿಂಕ್ ಒಂದ್ ಏನು ವ್ಯತ್ಯಾಸ ಅಂದ್ರೆ ಐ ಥಿಂಕ್ ಈ ವಾಟರ್ ಅಂಡ್ ಸ್ಯಾನಿಟೇಷನ್ ಮೇಲೆ ಜಾಸ್ತಿ ಫೋಕಸ್ ಇದೆ, ಬಟ್ ಅದುವೇ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬರುತ್ತೆ, ಅದು ಇನ್ಫ್ರಾಸ್ಟ್ರಕ್ಚರ್, ಅದು ರೆವೆನ್ಯೂ ಅಲ್ಲ. ಬಾಕಿ ಎಲ್ಲ ಐ ಥಿಂಕ್ ಮೋರ್ ಆರ್ ಲೆಸ್ ದ ಸೇಮ್. ತುಂಬಾ ಏನು ಹೊಸ ಐಡಿಯಾ ಕಾಣಿಸ್ತಾ ಇಲ್ಲ. ಲೈಕ್ ಈಗ ನೀವ್ ಹೇಳ್ತಾ ಇರೋದು ಇಂತಹ ಒಂದು ಸ್ಥಿತಿಯಲ್ಲಿರುವ ವರ್ಷದಲ್ಲಿ ನಾರ್ಮಲ್ ಆಗಿ ನೀವು ಸ್ಪೆಂಡ್ ಮಾಡ್ಬೇಕಾಗಿತ್ತಾ, ಇನ್ನೇನಾದ್ರೂ ವಿಶೇಷವಾಗಿ ಎಫರ್ಟ್ಸ್ ಇಮ್ಯಾಜಿನೇಷನ್ ನೀವು ಹಾಕ್ಬೋದಾಗಿತ್ತಲ್ಲ ಅಂತ ನೀವು ಹೇಳ್ತಾ ಇರೋ ಪ್ರಶ್ನೆ. ಹೌದು. ಅಂಡ್ ಇದನ್ನ ಇನ್ನು ಡೀಟೇಲ್ ಆಗಿ ಮಾತಾಡೋಣ, ಬಟ್ ಅದಕ್ ಮುಂಚೆ ಸೂರ್ಯ ಅವರೇ ನಾನು ನಿಮ್ಮನ್ನೇ ಕೇಳಬೇಕು, ಈ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಜಾಸ್ತಿ ಮಾಡಿದೀವಲ್ಲ, ಏನರ ಮೇಲ್ ಮಾಡಿದ್ದಾರೆ ಸರ್ಕಾರ? ಏನು ಫೋಕಸ್ ಇದೆ, ಏನು ಐಡಿಯಾ ಇದೆ ಈ ಒಂದು ಪ್ಯಾಂಡಮಿಕ್ ಕಾಲದಲ್ಲಿ? ಹೌದು. ಸೊ ಈ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ನೀವು ಹೇಳ್ದಂಗೆ ಪವನ್, ಅದು ಜಾಸ್ತಿ ಮಾಡಿದ್ದಾರೆ. ಅದು ರೋಡ್ಸ್, ರೈಲ್ವೇಸ್, ಕೆಲವು ಇದು ಡೆಡಿಕೇಟೆಡ್ ಫ್ರೇಟ್ ಕಾರಿಡಾರ್ಸ್ ಆಫ್ ರೈಲ್ವೇಸ್, ಈ ಥರ ಇರಿಗೇಷನ್ ವರ್ಕ್ಸ್, ಈ ಥರ ಪ್ರಾಜೆಕ್ಟ್ಗಳ ಮೇಲೆ ಅವರು ಜಾಸ್ತಿ ಸ್ಪೆಂಡಿಂಗ್ ಪ್ಲಾನ್ ಇಟ್ಕೊಂಡಿದ್ದಾರೆ. ಇದರಿಂದ ಇದು ಒಳ್ಳೇದೇ, ನೀವು ಮೊದಲೇ ಹೇಳಿದ್ರಿ ಅದನ್ನ, ಯಾಕೆಂದ್ರೆ ಅದು ಟ್ರಿಕಲ್ ಡೌನ್ ಎಫೆಕ್ಟ್ ಅಂತ ತುಂಬಾ ಎಕನಾಮಿಕ್ಸ್ ಹೇಳ್ತಾರೆ. ಇವಾಗ ಖರ್ಚು ಮಾಡೋದು ಕನ್ಸ್ಟ್ರಕ್ಷನ್ ವರ್ಕರ್ಸ್ ಹೋಗುತ್ತೆ, ಪ್ರೊಡ್ಯೂಸರ್ಸ್ ಹೋಗುತ್ತೆ, ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಗೆ ಹೋಗುತ್ತೆ, ಅಲ್ಲಿಂದ ಒಂದು ಸ್ಪಾರ್ಕ್ ಆಫ್ ಡಿಮಾಂಡ್, ಕನ್ಸಂಪ್ಷನ್ ಲೆಡ್ ಡಿಮಾಂಡ್ ಸ್ಟಾರ್ಟ್ ಆಗುತ್ತೆ ಅಂತ ಒಂದು ಕ್ಲಾಸಿಕಲ್ ನಂಬಿಕೆ ಅದು. ಅಂಡ್ ಬಟ್ ನಮ್ಮ ದೇಶದಲ್ಲಿ ಏನು ಅಂದ್ರೆ, ಈ ಕನ್ಸ್ಟ್ರಕ್ಷನ್ ಈಸ್ ವೆರಿ ಕ್ಲೋಸ್ಲಿ ಲಿಂಕ್ಡ್ ಟು ಲ್ಯಾಂಡ್ ಅಂಡ್ ಪ್ರಾಪರ್ಟಿ. ಅಂಡ್ ಅಲ್ಲಿ ನಾವು ಹಿಂದೆನೆ 10-15 ವರ್ಷದಿಂದ ನೋಡ್ತಿರೋ ಹಾಗೆ ಪ್ರಾಜೆಕ್ಟ್ಸ್ ಮುಂದೆ ಹೋಗೋದಕ್ಕೆ ತುಂಬಾನೇ ಅಡೆತಡೆಗಳು ಜಾಸ್ತಿ ಇವೆ. ಲಿಟಿಗೇಷನ್ ಇರ್ಬೋದು, ಪೊಲಿಟಿಕಲ್ ಇರ್ಬೋದು, ಲೋಕಲ್ ಅಪೋಸಿಷನ್ ಇರ್ಬೋದು. ಸೊ ಈ ಕ್ಯಾಪಿಟಲ್ ಪ್ರಾಜೆಕ್ಟ್ಸ್ನ ಏನ್ ಮಾಡಕ್ ಹೊರಟಿದ್ದಾರೆ, ಆ ಪಾತ್ ಡಿಪೆಂಡೆನ್ಸಿಗಳು, ಅಂದ್ರೆ ನೀವು ಹೀಗೆ ಒಂದು ಪ್ಲಾನ್ ಮಾಡಿದ್ರೆ ಒಂದು ಸ್ಮಾಲ್ ಬಂದ್ರೂ ಅದು 5 ವರ್ಷದಲ್ಲಿ ಮುಗಿಯೋದು 15 ವರ್ಷ ತುಂಬಾ ಈಸಿಯಾಗಿ ಇಟ್ ಕ್ಯಾನ್ ಟೇಕ್. ಆ ಪಾತ್ ಡಿಪೆಂಡೆನ್ಸಿಗಳು ತುಂಬಾನೇ ಈ ಕ್ಯಾಪಿಟಲ್ ಪ್ರಾಜೆಕ್ಟ್ಸ್ಗೆ ಇರೋದ್ರಿಂದ ಈ ಖರ್ಚು ನಿಜವಾಗ್ಲೂ ಎಷ್ಟು ವರ್ಷ ಹಿಡಿಯುತ್ತೆ, ಎಷ್ಟು ಉಪಯೋಗ ಆಗುತ್ತೆ ಅನ್ನೋದು ನಾವು ಮುಂದೆ ನೋಡಲೇಬೇಕು. ದಟ್ ಮೀನ್ಸ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಟ್ರಾಂಗ್ ಆಗಿರ್ಬೇಕಾಗುತ್ತೆ. ಒಂದು ರೋಡ್ ನೆಟ್ವರ್ಕ್, ಒಂದು ರೋಡ್ ತಗೊಂಡ್ರೆ ಈ ಟೈಮಿಂಗ್ ಮಾಡಬೇಕು, ಅಥವಾ ಲ್ಯಾಂಡ್ ಅಕ್ವಿಸಿಷನ್ ಮಾಡಿದ ಮೇಲೆ ಟೆಂಡರ್ ಅವಾರ್ಡ್ ಮಾಡಬೇಕು, ಆ ಥರ ತುಂಬಾ ಡೀಟೇಲ್ಸ್ ಓರಿಯೆಂಟೆಡ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಮಾಡಬೇಕಾಗುತ್ತೆ. ಅಂಡ್ ನೀವು ಇದಕ್ಕಿಂತ ಈ ಕಾರ್ಯಕ್ರಮಕ್ಕೆ ಮುಂಚೆ ನಾವು ಸುಮ್ಮನೆ ಹೀಗೆ ಮಾತಾಡ್ತಿದ್ದಾಗ ನೀವು ತುಂಬಾ ಒಳ್ಳೆ ಪಾಯಿಂಟ್ ಮಾಡಿದ್ರಿ, ಅದು ಆಪ್ಷನಲ್ ಅಂತ. ಈ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇಸ್ ಆಪ್ಷನಲ್, ಯಾಕೆಂದ್ರೆ ಅದು ಟೆಂಡರ್ ಅವಾರ್ಡ್ ಮಾಡೋದು ಸ್ವಲ್ಪ ಡಿಲೇ ಮಾಡಿದ್ರು ಮುಂದಿನ ವರ್ಷಕ್ಕೆ ಹಾಯಾಗಿ ಯು ಕ್ಯಾನ್ ಎಸ್ಕೇಪ್ ಯುವರ್ ಅಬ್ಲಿಗೇಷನ್ಸ್ ಫಾರ್ ದಿಸ್ ಇಯರ್. ಸೊ ಅದನ್ನು ಫ್ಲೆಕ್ಸಿಬಿಲಿಟಿ ಇರುತ್ತೆ. ಇನ್ನೊಂದು ಅಂದ್ರೆ ಕೊನೆಗೆ ಈ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಸ್ಟಿಮೇಟ್ ಹಾಕಿರೋದು ನಮ್ಮ ಖರ್ಚು ಮಾಡೋ ಶಕ್ತಿ ಮೇಲೆ ಡಿಪೆಂಡೆಂಟ್, ಖರ್ಚು ಮಾಡೋ ಸಿಸ್ಟಮ್ ಮೇಲೆ ಡಿಪೆಂಡೆಂಟ್. ಯಾಕಂದ್ರೆ ಖರ್ಚು ಮಾಡೋದು ಸುಲಭ ಅಲ್ಲ. ಹೌದು. ಸುಮ್ನೆ ನಾವು ಸುರಿಬೇಕು ಅಂದ್ರೆ ದುಡ್ಡು ಸುರಿಬಹುದು, ಆದ್ರೆ ಸರಿಯಾಗಿ ಖರ್ಚು ಮಾಡ್ಬೇಕಂದ್ರೆ ತುಂಬಾನೇ ಕಷ್ಟ. ಕರೆಕ್ಟ್. ಇವಾಗ ನೀವು ಒಂದು ಕಂಪನಿಲಾಗಿರ್ಲಿ, NGO ಲಾಗಿರ್ಲಿ, ಓಕೆ ನಿಮ್ಮ ಬಜೆಟ್ ಅನ್ನ ಸಡನ್ ಆಗಿ ನಾನು ಡಬಲ್ ಮಾಡ್ತೀನಿ, ಚೆನ್ನಾಗಿ ಖರ್ಚು ಮಾಡಿ ತೋರ್ಸಪ್ಪ ರಿಸಲ್ಟ್ ಅಂದ್ರೆ ಭಯ ಅಲ್ವಾ? ಹೌದು, ಯಾಕೆಂದ್ರೆ ಕೆಪಾಸಿಟಿ ಇಲ್ಲ ಅದನ್ನ ಹ್ಯಾಂಡಲ್ ಮಾಡೋದಕ್ಕೆ. ಅದಕ್ಕೆ ನಾವು ಹೈರಿಂಗ್ ಮಾಡ್ಬೇಕು, ಅದಕ್ಕೆ ಆಮೇಲೆ ಪ್ರಾಜೆಕ್ಟ್ ಹುಡುಕ್ಬೇಕು, ಟೆಂಡರ್ ಮಾಡ್ಬೇಕು, ಎಲ್ಲ ಮಾಡ್ಬೇಕು. ಅಂಡ್ ಸರ್ಕಾರದ ಸೈಜ್ ಅಲ್ಲೇ ಅದು. ಈ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ರಿಲೇಟೆಡ್ 2 ಪಾಲಿಸಿ ಡಿಸಿಷನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಐ ಥಿಂಕ್ ಅ ಬಿಟ್ ಕಾಂಟ್ರವರ್ಷಿಯಲ್, ಒಂದ್ಗಂತೂ ಕಾಂಟ್ರವರ್ಷಿಯಲ್, ಈ ನಮ್ಮ ಸರ್ಕಾರದ ಎಷ್ಟೋ ಎಕ್ಸೆಸ್ ಲ್ಯಾಂಡ್ ಅಂತಿದೆ ಅಲ್ಲ,
ಹ್ಮ್ ಹೆಚ್ಚುವರಿ ಇರುವಂತಹ ಒಂದು ಪ್ರದೇಶಗಳು, ಅದನ್ನ ಮಾನಿಟೈಸ್ ಮಾಡೋದು. ಈ ಮಾನಿಟೈಸ್ ಮಾಡೋದು ಅನ್ನೋದು ತುಂಬಾ ಕೇಳೋದಕ್ಕೆ ಹಾಯಾಗಿರುತ್ತೆ, ಬಟ್ ಮಾನಿಟೈಸ್ ಮಾಡೋದೇನು ಅಂದ್ರೆ ಮಾರಬೇಕು ಅಥವಾ ಲೀಸ್ ಕೊಡಬೇಕು ಅಥವಾ ಬಾಡಿಗೆ ಏನಾದ್ರು ಕಟ್ಟಿ ಅದನ್ನ ಬಾಡಿಗೆ ಪಡೆಯೋ ತರ ಇರ್ಬೋದು, ಆದಾಯ ಪಡೆಯೋ ತರ ಇರ್ಬೋದು. ಅದನ್ನ ಹೇಗ್ ಮಾಡ್ತಾರೆ ಮಾನಿಟೈಸ್ ಅಂತ, ಅದರಲ್ಲಿ ಪೊಲಿಟಿಕಲ್ ಎಕಾನಮಿ ಫ್ಯಾಕ್ಟರ್ಸ್ ಬರುತ್ತೆ, ಎಲೆಕ್ಷನ್ ಟೈಮಿಂಗ್ಸ್ ಬರುತ್ತೆ. ಸೊ ಅದು ಮುಂದೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ಪಾಸಿಟಿವ್ಲಿ ನನ್ನ ಪ್ರಕಾರ ಇನ್ನೊಂದು ಪಾಸಿಟಿವ್ ಡೆವಲಪ್ಮೆಂಟ್ ಏನು ಅಂದ್ರೆ, ಒಂದು ಡೆವಲಪ್ಮೆಂಟ್ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಅದನ್ನ ಸೆಟಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈ ಇದ್ರ ಬಗ್ಗೆ ಡೆವಲಪ್ಮೆಂಟ್ ಫೈನಾನ್ಸಿಯಲ್ ಇನ್ಸ್ಟಿಟ್ಯೂಷನ್ ಇಸ್ ಕಮಿಂಗ್ ಅ ಫುಲ್ ಸರ್ಕಲ್ ಬ್ಯಾಕ್. ಯಾಕೆಂದ್ರೆ ಮುಂದೆ ನಾವು 90s ಅಲ್ಲಿ 80s ಅಲ್ಲಿ IDBI ಇರ್ಬೋದು, IDFC ಇರ್ಬೋದು, ಅವೆಲ್ಲ ಈ ಡೆವಲಪ್ಮೆಂಟ್ಗೋಸ್ಕರ ಸ್ಥಾಪಿತವಾದ ಸಂಸ್ಥೆಗಳು. IDFC ಅಂದ್ರೇನೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫೈನಾನ್ಸ್ ಕಾರ್ಪೊರೇಷನ್ ಅಲ್ವಾ? ಇವಾಗ ಅದು ಬ್ಯಾಂಕಿಂಗ್, ಕನ್ಸ್ಯೂಮರ್ ಬ್ಯಾಂಕಿಂಗ್ ಮಾಡ್ತಾ ಇದೆ ಅದು. ನಾವು ಹೋಗಿ ಬ್ಯಾಂಕ್ ಅಕೌಂಟ್ ತಗೋಬಹುದು, ಅವರು ಡೆಬಿಟ್ ಕಾರ್ಡ್ ಕೊಡ್ತಾರೆ. ಬಟ್ ಆ ಐಡಿಯಾನೇ ಒಂದು 25 ವರ್ಷ ಅದು ಹೊಟ್ಟೋಯ್ತದು. ಯಾಕೆ ಹೊಟ್ಟೋಯ್ತು ಅನ್ನೋದು ಬೇರೆ ಬೇರೆ ಗ್ಲೋಬಲ್ ಕಾರಣಗಳಿರ್ಬೋದು. ಅವಾಗ ಚೇಂಜ್ ಏನಕ್ಕಾಯ್ತು ಅಂದ್ರೆ PPP ಮಾಡೆಲ್, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್. ಇಲ್ಲೊಂದು ರೋಡ್ ಕಟ್ಟಬೇಕಾ, ತಗೋ ಅವಾರ್ಡ್ ಟೆಂಡರ್ ಕಟ್ಕೋ ನೀನು ಇದು ಮಾಡ್ಕೋ, ನಮ್ಗೆ ಸ್ವಲ್ಪ ಚಾರ್ಜ್ ಕೊಡು ಅಷ್ಟೇ, ನೀನು ಟೋಲ್ ಮಾಡ್ಕೋ, ನನಗೆ ಸ್ವಲ್ಪ ಚಾರ್ಜ್ ಕೊಟ್ಬಿಡು ಅಷ್ಟೇ. ಇದು ಕಟ್ಟಿದ್ರೆ ಸಾಕು, PPP. ಅದು ತುಂಬಾ ಸೆಕ್ಟರ್ಗಳಿಗೆ ಹಬ್ಬಿಡ್ತು. ನಾನು ರೋಡ್ ಅಂತ ಈಸಿಯಾಗಿ ಹಾಸ್ಪಿಟಲ್ ಇರ್ಬೋದು ಅಥವಾ ಕಾಲೇಜ್ ಇರ್ಬೋದು ತುಂಬಾನೇ ಹಬ್ಬಿಡ್ತು. ಆ ಮಾಡೆಲ್ ಗ್ಲೋಬಲಿ ಅದನ್ನ ತಿರುಗಿ ಎಲ್ಲರೂ ರಿವಿಸಿಟ್ ಮಾಡ್ತಾ ಇದ್ದಾರೆ ಅಂತ ಒಂದು ಎಲ್ಲರೂ ರೆಕಗ್ನೈಸ್ ಮಾಡಿದ್ದಾರೆ. ಹೌದಾ? ಸೊ ನೀವ್ ಹೇಳ್ತಾ ಇದ್ದೀರಾ ಈ ಕಾಲದ ಡೆವಲಪ್ಮೆಂಟ್ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಅನ್ನೋದು ಹಿಂದಿನ ಕಾಲದ DFI ಗಿಂತ ಬೇರೆ ತರ ಇರಬಹುದು ಅಂತ? ಇರಬಹುದು ಇಲ್ಲ, ಈ ಕಾಲದ ಹೇಗಿದೆ ಅಂತ ನಮ್ಗೆ ಇನ್ನ ಡೀಟೇಲ್ಸ್ ಗೊತ್ತಿಲ್ಲ. ಸರಿ, ನಾನೇನ್ ಹೇಳ್ತಿದ್ದೀನಿ ಅಂದ್ರೆ, ಆ ಡೆವಲಪ್ಮೆಂಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಮಾಡೆಲ್ ಯಾಕೆ ವಾಪಸ್ ಬಂತು ಅಂದ್ರೆ, ಈ PPP ಮಾಡೆಲ್ ತುಂಬಾ ಕಡೆ ಕ್ರಿಟಿಕಲ್ ಸೆಕ್ಟರ್ಸ್ ಅಲ್ಲಿ ಫೇಲ್ ಆಯ್ತು ಗ್ಲೋಬಲಿ. ಸೊ ಈ ಪ್ಲಸ್ ಡೆವಲಪ್ಮೆಂಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅವರ ಎಕ್ಸ್ಪೆಕ್ಟೇಷನ್ ಡಿಫರೆಂಟ್ ಇರುತ್ತೆ. ಅವರ ಪೇಷಂಟ್ ಕ್ಯಾಪಿಟಲ್ 3%, 4% ಸಿಕ್ಕಿದ್ರೆ ಅವ್ರಿಗೆ ತುಂಬಾ ಖುಷಿ. ಅವ್ರಿಗೆ 8%, 10%, 100% ಬೇಕಾಗಿಲ್ಲ ಅವ್ರಿಗೆ. ಸೊ ಅವರು ಲಾಂಗ್ ಟರ್ಮ್ ಪೇಷಂಟ್ ಕ್ಯಾಪಿಟಲ್ ಈ ತರ ಪ್ರಾಜೆಕ್ಟ್ಗಳಿಗೆ ಬೇಕಾಗುತ್ತೆ. ಆ ತರ ಹಣ ಹಾಕೋರೇ ಬೇರೆ ತರ ಜನ ಅಲ್ಲ, ಅವರು ಜನಾಂಗ ಅಥವಾ ದೇಶಗಳು. ಅವರು ಸಾವರನ್ ವೆಲ್ತ್ ಫಂಡ್ಸ್ ಅವರು ಇನ್ವೆಸ್ಟ್ ಮಾಡೋದು, ಪೆನ್ಷನ್ ಫಂಡ್ಸ್ ಅವರು ಇನ್ವೆಸ್ಟ್ ಮಾಡೋದು, ಅವರು ಡೆವಲಪ್ಮೆಂಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಗ್ಲೋಬಲಿ ಹಾಕೋದು ದುಡ್ಡು. ಸೊ ಅಂತಹ ಲಾಂಗ್ ಟರ್ಮ್ ಲೋನ್ 20 ವರ್ಷ 30 ವರ್ಷ. ಕರೆಕ್ಟ್. ಲಾಂಗ್ ಟರ್ಮ್ ಇಸ್ ವೆರಿ ಲಾಂಗ್ ಟರ್ಮ್ ಲೋನ್ಸ್ ಅಂಡ್ ವೆರಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್. ಅವ್ರಿಗೆ ಸ್ಟೆಬಿಲಿಟಿ ಮುಖ್ಯ, ಅವ್ರಿಗೆ ಥ್ರೂಔಟ್ ದ ಪೀರಿಯಡ್ ಅಷ್ಟೇ ಬರೋದು ಮುಖ್ಯ. ಮಧ್ಯ ಎಷ್ಟು ಸ್ವಲ್ಪ ಏರಿಳಿತ ಬಂದ್ರೂ ಅವ್ರ ಕ್ಯಾಲ್ಕುಲೇಷನ್ಸ್ ಚೇಂಜ್ ಆಗುತ್ತೆ, ಅವರು ಹಣ ವಾಪಸ್ ತಗೋಬಹುದು. ಸೊ ಇಂತಹ ಡೆವಲಪ್ಮೆಂಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಂತ ಸ್ಥಾಪನೆ ಮಾಡಿದ್ದಾರೆ. ಅದಕ್ಕೂ ಈ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇಂಪ್ರೂವ್ಮೆಂಟ್ಗೂ ಐ ಥಿಂಕ್ ಇಟ್ ಈಸ್ ಕ್ಲೋಸ್ಲಿ ಲಿಂಕ್ಡ್ ಅಂಡ್ ಒಂದ್ರ ಮೇಲೆ ಒಂದು ಅವಲಂಬಿತ ಆಗಿದೆ ಅಂತ ಖಂಡಿತ ನಾವು ಹೇಳಬಹುದು. ಆದ್ರೆ ಸೊ ಸೂರ್ಯ ಅವರೇ, ಇದಕ್ಕೊಂದು ಸಂಬಂಧಪಟ್ಟಿದ್ದ ವಿಷಯ ನಮ್ಮ ಬ್ಯಾಂಕಿಂಗ್ ಸಿಸ್ಟಮ್. ಸರಿ, ಇದೊಂದು ಹೊಸ ಒಂದು ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ತಂದಿದ್ದಾರೆ, ಇನ್ನೊಂದು ಇನ್ಫ್ರಾಸ್ಟ್ರಕ್ಚರ್ ಬ್ಯಾಂಕ್ ತರ ಆಗತ್ತೆ, ಒಳ್ಳೇದು. ಅದಕ್ಕೊಂದು 20,000 ಕೋಟಿ ಹಾಕಿದ್ದಾರೆ ಅಂಡ್ ಅನೌನ್ಸ್ಮೆಂಟ್ ಅಲ್ಲಿ ಹೇಳಿದ್ದಾರೆ ಮೇ ಬಿ ಒಂದು 3-5 ವರ್ಷದಲ್ಲಿ ಒಂದು 5 ಲಕ್ಷ ಕೋಟಿ ಅಷ್ಟು ಪ್ರೊಫೈಲ್ ಆದ್ರೆ ಒಳ್ಳೇದು ಈ ಹೊಸ ಬ್ಯಾಂಕ್ ಅಲ್ಲಿ ಅಂತ. ಆದ್ರೆ ನಮ್ಮ ಬಜೆಟ್ಗೂ ನಮ್ಮ ಬ್ಯಾಂಕಿಂಗ್ ಸಿಸ್ಟಮಿನ ಕ್ರೈಸಿಸ್ಗೂ ಸಂಬಂಧದಲ್ಲಿ ನಿಮ್ ಪ್ರಕಾರ ಏನ್ ನೋಡ್ತೀರಾ? ಇವಾಗ ನಮಗ್ ಗೊತ್ತು ಏನ್ ತರ ಬ್ಯಾಲೆನ್ಸ್ ಶೀಟ್ ಪ್ರಾಬ್ಲಮ್ ಆಗಿದೆ ಅಂತ. ಒಂದು ಅನೌನ್ಸ್ಮೆಂಟ್ ಬಂತು, ಒಂದು ಬ್ಯಾಡ್ ಬ್ಯಾಂಕ್ ಕ್ರಿಯೇಟ್ ಮಾಡ್ತೀವಿ. ಇದು ಒಂದು ಐಡಿಯಾ ಒಂದಷ್ಟು ವರ್ಷದಿಂದ ಜನ ಮಾತಾಡ್ಕೊಂಡು ಬಂದಿದ್ದಾರೆ. ಅಂದ್ರೆ ಏನು, ಬೇರೆ ಬೇರೆ ಬ್ಯಾಂಕ್ಸ್ ಆರ್ ಬ್ಯಾಡ್ ಬ್ಯಾಂಕ್ಸ್, ಬಟ್ ಲಾಜಿಕ್ ಏನು ಹೇಳಿ? ಈ ಬ್ಯಾಡ್ ಬ್ಯಾಂಕ್ ಅಂದ್ರೆ ಲಾಜಿಕ್ ಏನು ಅಂದ್ರೆ, ಎಲ್ಲರ ಹತ್ರ ಬೇರೆ ಬ್ಯಾಂಕ್ಗಳಲ್ಲಿ ಇರುವಂತಹ ಅಷ್ಟು ಉಪಯುಕ್ತವಲ್ಲದ ಅಸೆಟ್ಸ್. ಬ್ಯಾಂಕ್ಗಳ ಅಸೆಟ್ ಅಂದ್ರೆ ಏನು? ಲೋನ್ಸ್. ಬೇರೆಯವರು ಬ್ಯಾಂಕಿಂದ ಲೋನ್ ಪಡೆದಿರ್ತಾರೆ, ಅವ್ರು ವಾಪಸ್ ಕೊಟ್ಟಿರೋಕ್ ಆಗೋದಿಲ್ಲ. ಅವರು ಆ ಬೇರೆ ಲೋನ್ಸ್ ಪೋರ್ಟ್ಫೋಲಿಯೋನ ಈ ಬೇರೆ ಬ್ಯಾಡ್ ಬ್ಯಾಂಕ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ.
ಆ ಟ್ರಾನ್ಸ್ಫರ್ ಮಾಡೋದು ಯಾಕೆ ಮುಖ್ಯ ಆಗುತ್ತೆ ಅಂದ್ರೆ, ಈ ನಾರ್ಮಲ್ ಬ್ಯಾಂಕ್ಸ್ ಅಂತ ಇದೆಯಲ್ಲ, ಗುಡ್ ಬ್ಯಾಂಕ್ ಅಂತ ಕರೆಯೋದು ಬೇಡ, ನಾರ್ಮಲ್ ಬ್ಯಾಂಕ್ಸ್ ಅಂತ ಇದೆಯಲ್ಲ, ಅವರು ಅವರ ಲೆಂಡಿಂಗ್ ಕೆಪಾಸಿಟಿ ಮತ್ತು ಬಾರೋಯಿಂಗ್ ಕೆಪಾಸಿಟಿ ಅವರ ಬ್ಯಾಲೆನ್ಸ್ ಶೀಟ್ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ, ಬಿಕಾಸ್ ಆಫ್ ಕ್ಯಾಪಿಟಲ್ ನಾರ್ಮ್ಸ್. ಅದು ಬೇರೆನೇ ಡಿಸ್ಕಷನ್. ನೀವು ಈ ಅಷ್ಟೊಂದು ಪ್ರೊಡಕ್ಟಿವ್ ಆಗಿಲ್ಲದ ಅಥವಾ ಲೋನ್ ವಾಪಸ್ ಹಿಂಪಡೆದಂತಹ ಲೋನ್ಗಳನ್ನ ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡಿದ್ರೆ ನಿಮ್ಮ ಕ್ವಾಲಿಟಿ ಆಫ್ ಬ್ಯಾಲೆನ್ಸ್ ಶೀಟ್ ಇಂಪ್ರೂವ್ ಆಗುತ್ತೆ. ಅವರು ಜಾಸ್ತಿ ಲೆಂಡಿಂಗ್ ಮಾಡಬಹುದು, ಅವರು ಜಾಸ್ತಿ ಬಾರೋನು ಮಾಡ್ಬೋದು. ಪ್ಲಸ್ ಅದೇ ಒಂದು ದೊಡ್ಡ ತಲೆನೋವು, ಈ ಲೋನ್ಗಳನ್ನ ರಿಕವರಿ ಮಾಡೋದು ಅಥವಾ ಬೇರೆಯವ್ರಿಗೆ ಅದನ್ನ ಸರ್ವಿಸ್ ಮಾಡಿಸೋದು ಅಂತದ್ದು. ಇದನ್ನೆಲ್ಲ ಒಂದು ಸಂಸ್ಥೆಗೆ ನೀವು ಟ್ರಾನ್ಸ್ಫರ್ ಮಾಡಿಬಿಟ್ರೆ ಒಂದು ಸಿಸ್ಟಮ್ಯಾಟಿಕ್ ಆಗಿ ಅವರು ಅದನ್ನು ಮಾಡ್ಕೊಂಡು ಹೋಗ್ತಾರೆ ಅಂತ ಒಂದು ನಂಬಿಕೆ. ಸೊ ಈ ಬ್ಯಾಡ್ ಬ್ಯಾಂಕ್ ಅನ್ನೋದು ನೀವು ಹೇಳ್ದಂಗೆ ಅದು 2012 ಕ್ರೈಸಿಸ್ ಆದ್ಮಿಂದನೂ ಇದು ಚಲಾವಣೆಯಲ್ಲಿ ಇರುವಂಥದ್ದೇ. ಕೊನೆಗೂ ಅದನ್ನ ಒಪ್ಕೊಂಡಿದ್ದಾರೆ. ಅದು ಹೇಗೆ ಡೀಟೇಲ್ಸ್ ಅಂತ ಏನದು ನೋಡ್ಬೇಕಾಗುತ್ತೆ. ಎರಡನೇದು ಏನ್ ಕೊನೆಗೆ ಒಂದ್ ಅಟ್ಲೀಸ್ಟ್ ಮಾತು ಬಂದಿದೆ. ಸದ್ಯಕ್ಕೆ ಅದು ಮಾತಲ್ಲೂ ಬರ್ತಾ ಇರ್ಲಿಲ್ಲ, ಅದು ಮಾತಾಡ್ಲೇಬಾರ್ದು ಅಂತ ಇರೋ ಸ್ಥಿತಿ ಏನು ಅಂದ್ರೆ, ನಮ್ಮ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಅನ್ನ ಅಟ್ಲೀಸ್ಟ್ ಒಂದೆರಡು ಬ್ಯಾಂಕ್ ಅನ್ನ ಪ್ರೈವೇಟೈಸ್ ಮಾಡೋಕ್ ಯೋಚನೆ ಮಾಡ್ತೀವಿ. ಪ್ರೈವೇಟೈಸೇಷನ್ ಆದಾಗ್ಲೇ ನೋಡ್ಬೇಕು ಸರ್, ಯಾಕೆಂದ್ರೆ ಅದು ಬರ್ತಾನೆ ಇದೆ. ಮಾತಲ್ಲೂ ಬಂದಿರ್ಲಿಲ್ಲ, ಮಾತಿರ್ಲಿನೂ ಬಂದಿಲ್ಲ. ಅದು ಬ್ಯಾಂಕ್ಸ್ ಅಲ್ಲಂತೂ ಕರೆಕ್ಟ್, ಅದು ಬ್ಯಾಂಕ್ಸ್ ಅಲ್ಲಂತೂ ಕರೆಕ್ಟು. ಇನ್ನೊಂದು ಏನು ಅಂದ್ರೆ, ಸೂರ್ಯ ಅವರೇ, ಒಂದು ಮಾತು ನಾನು ಇದಕ್ಕೆ ಈ ಬ್ಯಾಂಕ್ ವಿಷಯದ ಮೇಲೆ ಆಡ್ ಮಾಡಬೇಕು. ಉರ್ಜಿತ್ ಪಟೇಲ್ ಅವರು ಲಂಡನ್ನಿನ ಫೈನಾನ್ಷಿಯಲ್ ಟೈಮ್ಸ್ ಅಲ್ಲಿ ಬಜೆಟ್ ಮುಂಚೆನೂ ಈ ಮಾತು ಹೇಳಿದ್ರು. ಒಂದೇನಂದ್ರೆ, ಈ ಪ್ರೈವೇಟೈಸೇಷನ್ ಮತ್ತೆ ಈ ತರ ಬ್ಯಾಡ್ ಬ್ಯಾಂಕ್ ಎಲ್ಲ ಒಳ್ಳೆ ಸುದ್ದಿ, ಆದ್ರೆ ಓವರ್ ಆಲ್ ನಮ್ಮ ಬ್ಯಾಂಕ್ಸ್ ಅನ್ನ ಬ್ಯಾಂಕಿಂಗ್ ಗವರ್ನೆನ್ಸ್ ಸಿಸ್ಟಮ್ ಅನ್ನ ಚೇಂಜ್ ಮಾಡದೇ ಇದ್ರೆ ತುಂಬಾನೇ ಕಷ್ಟ. ಅಂಡ್ ಈ ಪ್ಯಾಂಡೆಮಿಕ್ ಮುಂಚೆನೂ ನಮ್ಮ ದೇಶದಲ್ಲಿ ಮೇ ಬಿ ಒಂದ್ ದೊಡ್ಡ ರಿಫಾರ್ಮ್ 2014 ಆದ್ಮೇಲೆ ಯಾವ್ದು ಬಂದಿದೆ ಅಂದ್ರೆ, ನಾವು ಈ ಬ್ಯಾಂಕ್ರಪ್ಸಿ ಕೋಡ್ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ಕಂಪನಿ ಈಗ ಲೋನ್ ಕೊಡಕ್ ಆಗಲ್ಲ, ಅದನ್ನ NPA ಆಗೋಯ್ತು ಅಂದ್ರೆ ಇಮ್ಮಿಡಿಯೇಟ್ಲಿ ಆ ಕಂಪನಿ ರೀಸ್ಟ್ರಕ್ಚರಿಂಗ್ ಹೋಗ್ಬೇಕು. ಆ ಕಂಪನಿಯಲ್ಲಿ ಬೇರೆ ಯಾರಿಗೋ ಅದನ್ನ ಕಂಪನಿನ ಮಾರಿ ಏನಾದ್ರೂ ಒಂದು ಸೊಲ್ಯೂಷನ್ ತಗೊಂಡ್ ಬಂದು ಲೋನ್ ಅನ್ನು ಅವರು ಸಾರ್ಟ್ ಔಟ್ ಮಾಡಬೇಕು. ಪ್ಲಸ್ ಆ ಕಂಪನಿಗೆ ಒಂದು ಹೊಸ ಫ್ಯೂಚರು ಬರ್ಬೋದು. ಇದಕ್ ಮುಂಚೆ ನಮ್ ದೇಶದಲ್ಲಿ ಆ ಸಿಸ್ಟಮ್ ಇರ್ಲಿಲ್ಲ ಅಲ್ವಾ? ಅದೇ ದೊಡ್ಡ ಪಾಪ, ನೀವು ಬಿಸ್ನೆಸ್ ಮುಚ್ತೀನಿ ಅಂದ್ರೆ ನೀವೇನೋ ಒಂದು ಫ್ರಾಡ್ ಮಾಡಿದೀರಾ ಅಂತ ಅಷ್ಟ. ಆದ್ರೆ ನಿಜವಾಗ್ಲೂ ಜಗತ್ತಲ್ಲಿ ಬೇರೆ ಎಲ್ಲೋ ಆ ತರ ಇಲ್ಲ. ಬಿಸ್ನೆಸಸ್ ನನಗೆ ಇಲ್ಲಿ ಸಾರಿ ಪವನ್, ನಿತಿನ್ ಪೈದು ಡೈಲಾಗ್ ತುಂಬಾ ಇಷ್ಟ ಆಗುತ್ತಲ್ಲಿ. ಆ ಶಿವನ ಕೆಲಸ ಮಾಡದೇ ಇದ್ರೆ ಬ್ರಹ್ಮನ್ಗೂ ಕೆಲಸ ಇಲ್ಲ, ವಿಷ್ಣುಗೂ ಕೆಲಸ ಇಲ್ಲ. ನಾವು ಶಿವನ್ಗೂ ಕೆಲಸ ಕೊಡ್ಬೇಕು ಬಿಸ್ನೆಸ್ ಲೈಫ್ ಅಲ್ಲಿ ಅಂತ. ಖಂಡಿತ. ಅಂಡ್ ಅದು ಕೊಟ್ಟಿರ್ಲಿಲ್ಲ. ಅದು ಈ ಸಿಸ್ಟಮ್ ಬಂದ ಮೇಲೆ ಅನ್ಫಾರ್ಚುನೇಟ್ಲಿ ಪ್ಯಾಂಡೆಮಿಕ್ ಮುಂಚೆನೂ ಸ್ವಲ್ಪ ಈ ಸಿಸ್ಟಮ್ ಏಟ್ ತಿಂದಿದೆ. ಸೊ ಗೋಯಿಂಗ್ ಫಾರ್ವರ್ಡ್ ಆ ಒಂದು ಬ್ಯಾಂಕ್ರಪ್ಸಿ ಕೋಡ್ ಅನ್ನ ಈಗ ಅಫ್ಕೋರ್ಸ್ ಎಲ್ಲದಕ್ಕೂ ಒಂದು ಹಾಲಿಡೇ ಕೊಟ್ಬಿಟ್ವಿ. ಪ್ಯಾಂಡೆಮಿಕ್ ಅಲ್ಲಿ ನೀವ್ NPA ಡಿಕ್ಲೇರ್ ಮಾಡೋದು ಬೇಡ, ಅದೆಲ್ಲ. ಆ ಹಾಲಿಡೇ ಯಾವಾಗ ಮುಗಿಯುತ್ತೆ, ಎಷ್ಟ್ ದಿನ ತನಕ ತಳ್ಕೊಂಡು ಹೋಗ್ಬೋದು. ಕೊನೆಗೆ ಒಂದು ಬ್ಯಾಂಕ್ಗೆ ವಾಪಸ್ ಒಂದು ಬಡ್ಡಿ ಬರ್ತಾ ಇಲ್ಲ, ಸಾಲದ ಇದು ಪ್ರಿನ್ಸಿಪಲ್ ಬರ್ತಾ ಇಲ್ಲ ಏನು ಅಂದ್ರೆ, ಯಾವಾಗ ವೆನ್ ಡು ವಿ ರೆಕಗ್ನೈಸ್ ಇಟ್ ಮಾಡ್ಲೇಬೇಕು. ಅದೊಂದು ರಿಯಲ್ ಪೇನ್ ಅನ್ನ ನಾವು ಅಬ್ಸರ್ವ್ ಮಾಡ್ಕೊಳ್ಳೇಬೇಕು. ತಿಂದಿರೋದನ್ನ ನಾವು ಇಲ್ಲ ನಮ್ಗೇನಾಗಿಲ್ಲ ಅಂತ ಹೋಗ್ಕೊಂಡೋದ್ರೆ ಆಮೇಲೆ ಕೈಯ ಬಿದ್ದೋಗ್ಬೋದು. ಆ ಕಾಂಟೆಕ್ಸ್ಟ್ ಅಲ್ಲಿ ನೋಡಿದ್ರೆ ಪವನ್, ನೀವು NPA ಡಿಕ್ಲೇರ್ ಮಾಡ್ಲೇಬಾರ್ದು ಅನ್ನೋಂತಹ ನೋಟಿಫಿಕೇಶನ್ ಇನ್ನ ಕಾಂಟೆಕ್ಸ್ಟ್ ಅಲ್ಲಿ ನೋಡಿದ್ರೆ ಬ್ಯಾಡ್ ಬ್ಯಾಂಕ್ ಇಸ್ ಅ ಬೋಲ್ಡ್ ಐಡಿಯಾ ಅಲ್ವಾ? ಅದು ಅಕ್ಸೆಪ್ಟೇ ಮಾಡ್ಕೊಳ್ದೇ ಇರೋದ್ರಿಂದ ಟ್ರೈ ಟು ಸೇಯಿಂಗ್ ವಿ ವಿಲ್ ಸೆಟ್ ಅಪ್ ಎನ್ ಎಂಟಿಟಿ ಇದನ್ನ ಮ್ಯಾನೇಜ್ ಮಾಡೋದಕ್ಕೆ ಅನ್ನೋದು. ತುಂಬಾನೇ ವಿಷಯ ಕವರ್ ಮಾಡಿದೀವಿ. ಇನ್ನು ಐ ಥಿಂಕ್ ಎಲ್ಲರ ಮನಸ್ಸಿನಲ್ಲಿ ಇರೋದು ಇವಾಗ ಸಮ್ಮರ್ ಹಾಲಿಡೇಸ್ ಹೋಗೋದಕ್ಕಿಂತ ಮುಂಚೆ ವ್ಯಾಕ್ಸಿನ್ ಬರುತ್ತಾ, ಎಲ್ಲೆಲ್ಲಿಗೆ ಹಾಲಿಡೇ ಹೋಗೋದಕ್ಕೂ ಅಂತ ಮುಂಚೆ ಒಂದು ಲಿಸ್ಟ್ ಮಾಡೋದಕ್ಕಿಂತ ಮುಂಚೆ ವ್ಯಾಕ್ಸಿನ್ ಬಗ್ಗೆ ನಮ್ಮ ಬಜೆಟ್ ಅಲ್ಲಿ ಏನ್ ಹೇಳಿದೆ, ಹೆಲ್ತ್ ಡಿಪಾರ್ಟ್ಮೆಂಟ್ ಹೆಲ್ತ್ ಸಿಸ್ಟಮ್ ಬಗ್ಗೆ ಏನೋ ಒಂದು ಜಾಸ್ತಿ ಮಾಡಿದರೆ ಅಂತ ಕೆಲವು ನ್ಯೂಸ್ ರಿಪೋರ್ಟ್ಸ್ ಹೆಡ್ಲೈನ್ಸ್ ಬಂತು. ಅದ್ರ ಬಗ್ಗೆ ಏನು ಅಂತ ಸ್ವಲ್ಪ ಹೇಳ್ತೀರಪ್ಪ? ಸೊ ಒಂದು, ನಾವು ಬರೀ ಹೆಲ್ತ್ ಬಜೆಟ್ ಅಂತ ನೋಡಿದ್ರೆ ಇದಕ್ ಮುಂಚೆ ಅಂದಾಜಲ್ಲಿ ಒಂದು 65,000 ಕೋಟಿ ಅಂತ ಇತ್ತು ನಮ್ಮ ಕೇಂದ್ರ ಸರ್ಕಾರದ ಹೆಲ್ತ್ ಬಜೆಟ್. ಅದು ಈಗ ಪ್ಯಾಂಡೆಮಿಕ್ ಕಾಲದಲ್ಲಿ ನೋಡಿದ್ರೆ ಅದು ಆಲ್ಮೋಸ್ಟ್ ಒಂದು 87,000 ಕೋಟಿ ತನಕ ಹೋಗಿದೆ.
ಸೊ ಅದು ಇನ್ಕ್ರೀಸ್ ಮಾಡಿದ್ದಾರೆ. ಅಂಡ್ ಅದರಲ್ಲಿ ಕೋವಿಡ್ ಮೇಲೆ ಆಬ್ವಿಯಸ್ಲಿ ಜಾಸ್ತಿ ಫೋಕಸ್ ಇದ್ದಿರುತ್ತೆ. ಹೊಸ ಬೆಡ್ ಶುರು ಮಾಡೋದಾಗ್ಲಿ, ಬೇರೆ ಈ PPE ಕಿಟ್ಸ್ ಮೇಲೆ ಒಂದಷ್ಟು ಖರ್ಚು, ಬೇರೆ ಬೇರೆ. ಸೊ ಎಲ್ಲಾ ಆರೋಗ್ಯ ಅಂತ ನಾವು ನೋಡಕ್ ಹೋದ್ರೆ ನಮ್ ಎಲ್ಲಾ ಸಿಸ್ಟಮ್ ಮೇಲೂ ಖರ್ಚು ಜಾಸ್ತಿ ಆಗಿದೆಯಾ ಅಂತ ನೋಡಕ್ ಹೋದ್ರೆ ಆಗಿಲ್ಲ. ಇನ್ಫ್ಯಾಕ್ಟ್ ನಾವು ನೋಡಿದೀವಿ ನಮ್ಮ ಈ ಲಾಕ್ಡೌನ್ ಆದ್ಮೇಲೆ ಟ್ಯೂಬರ್ಕ್ಯುಲೋಸಿಸ್ ಆಗ್ಲಿ, ಏಡ್ಸ್ ಪ್ರೋಗ್ರಾಮ್ ಆಗ್ಲಿ, ಬೇರೆ ಪ್ರೋಗ್ರಾಮಿಂಗ್ ಎಲ್ಲ ಏಟ್ ತಿಂದಿವೆ. ಯಾಕಂದ್ರೆ ಇದು TB ಎಲ್ಲ ಗೊತ್ತಲ್ವಾ, ಡ್ರಗ್ ರೆಸಿಸ್ಟೆಂಟ್ TB ಇದ್ರೆ ನೀವು ಒಂದಿನಾನು ನೀವು ಔಷಧಿ ಮಿಸ್ ಮಾಡೋ ಹಾಗಿಲ್ಲ. ಅದಕ್ಕೆ ನೀವು ಬಂದು ರಿಪೋರ್ಟ್ ಮಾಡಿ ಔಷಧಿ ತಗೊಂಡು ಡಾಕ್ಟರ್ ಮುಂದೆ ತಗೊಂಡು ಹೋಗ್ಬೇಕು. ಸೊ ಆ ಸಿಸ್ಟಮ್ ಎಲ್ಲ ಒಂದಷ್ಟು ತುಂಬಾ ಜನಕ್ಕೆ ಡಿಸ್ರಪ್ಷನ್ ಆಯ್ತು. ಇದು HIV AIDS ಅಲ್ಲೂ ಹಂಗೆ. ಸೊ ಆತರ ಬೇರೆ ಬೇರೆ ಪ್ರೋಗ್ರಾಮ್ಸ್ ಅಲ್ಲಿ ಡಿಸ್ರಪ್ಷನ್ ಆಗಿದೆ. ಸೊ ಅದ್ರದ್ದು ಖರ್ಚು ಕಡಿಮೆನೂ ಆಗಿರುತ್ತೆ. ಆದ್ರೆ ಕೋವಿಡ್ ಮೇಲೆ ಒಂದಷ್ಟು ನಾವು ಖರ್ಚು ಮಾಡಿದೀವಿ. ಅದು ಡೈರೆಕ್ಟ್ ಆಗಿ ಕೇಂದ್ರ ಸರ್ಕಾರನೂ ಮಾಡಿದೆ, ಸ್ಟೇಟ್ಸ್ ಸಹಾಯದಲ್ಲೂ ಮಾಡಿದೆ, ಅದೆಲ್ಲ ಆಗ್ತಾ ಇದೆ. ಈ ಮುಂದಿನ ವರ್ಷ ನೋಡಿದ್ರೆ ಆ ಆರೋಗ್ಯದ ಬಜೆಟ್ ಅಲ್ಲಿ ತುಂಬಾ ಏನ್ ವ್ಯತ್ಯಾಸ ಇಲ್ಲ. ವಾಪಸ್ ನಾವು 67,000 ಕೋಟಿ ಆ ಒಂದು ಲೆವೆಲ್ ಬಂದಿದೀವಿ ಅಷ್ಟೇ. ಅದು ಬಿಟ್ಟು ಎಕ್ಸ್ಟ್ರಾ ಏನು ನಮ್ಮ ಕೇಂದ್ರ ಸರ್ಕಾರ ಮಾಡಿದೆ ಅಂದ್ರೆ ಒಂದು 35,000 ಕೋಟಿ ವ್ಯಾಕ್ಸಿನ್ ಮೇಲೆ ಅಲೋಕೇಟ್ ಮಾಡಿದ್ದಾರೆ. ಅಂಡ್ ಫೈನಾನ್ಸ್ ಮಿನಿಸ್ಟರ್ ಹೇಳಿದ್ದಾರೆ ಇಷ್ಟು ಸದ್ಯಕ್ಕೆ ಅಲೋಕೇಶನ್ ಇದೆ ಈ ವರ್ಷಕ್ಕೆ, ಈ ಬಜೆಟ್ ಈ ವರ್ಷದಲ್ಲಿ ಒಂದು 35,000 ಕೋಟಿ ಪ್ಲಸ್ ಅದರ ಮೇಲೆ ಹೇಳಿದ್ದಾರೆ ಇನ್ನೂ ಜಾಸ್ತಿ ದುಡ್ಡು ಬೇಕು ಅಂದ್ರೆ ನಾವು ಇನ್ನೂ ಜಾಸ್ತಿ ದುಡ್ಡನ್ನು ಕೇಳ್ತೀವಿ ಅಂತ ನಮ್ಮ ಫೈನಾನ್ಸ್ ಮಿನಿಸ್ಟರ್. 35,000 ಕೋಟಿ ಅಂದ್ರೆ ಸಾಕಾಗುತ್ತಾ? ಅದು ಪರ್ ಹೆಡ್ ಎಷ್ಟು ಬರುತ್ತೆ ಏನಾದ್ರು ನೋಡಿ, ಇವಾಗ ಒಂದ್ ಅಂದಾಜಲ್ಲಿ ಒಂದು ಡೋಸ್ಗೆ 500 ರೂಪಾಯಿ ಅಂತ ಇಟ್ಕೊಳ್ಳೋಣ. ಒಂದು ವ್ಯಾಕ್ಸಿನ್ ಅಂದ್ರೆ 2 ಡೋಸ್. ಸೊ 2 ಡೋಸ್ ಅಂದ್ರೆ ಇದು ಬರೀ ವ್ಯಾಕ್ಸಿನ್ ಕಾಸ್ಟ್ ಅಲ್ವಾ. ಸೊ ನಾ ಎಲ್ಲ ಸೇರಿಸಿ ಒಂದು ಯೂನಿಟ್ ಕಾಸ್ಟ್ 1000 ರೂಪೀಸ್ ಅಂತ ಹೇಳಿದ್ರೆ ಅದೇ ಸ್ವಲ್ಪ ಕಡಿಮೆ ಸೈಡ್ಗೆ ಬಂತು. ಎಷ್ಟು 35 ಕೋಟಿ ಜನಕ್ಕೆ ವ್ಯಾಕ್ಸಿನ್ಸ್ ಬಜೆಟ್ ಆಗಿದೆ. ಅಂದ್ರೆ ನಮ್ಮ ಭಾರತದ ಪಾಪ್ಯುಲೇಷನ್ಗೆ ಪಾಪ್ಯುಲೇಷನ್ ಅಂದ್ರೆ 135 ಕೋಟಿ 136 ಕೋಟಿ ಹೋಗಿದ್ದೀವಿ. ಈ ವ್ಯಾಕ್ಸಿನ್ ಏನ್ ವಿಶೇಷ ಅಂದ್ರೆ ಯೂಶಲಿ ನಮ್ ದೇಶದಲ್ಲಿ ಎಲ್ಲಾದ್ರೂ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ಅಂದ್ರೆ ಮಕ್ಕಳ ವ್ಯಾಕ್ಸಿನ್ ಕೊಡೋದು. ಇವಾಗ ನಮ್ ದೇಶದಲ್ಲಿ ವಿ ಹ್ಯಾವ್ ದ ಲಾರ್ಜೆಸ್ಟ್ ಚೈಲ್ಡ್ ಇಮ್ಯುನೈಸೇಷನ್ ಪಾಲಿಸಿ ಇನ್ ದ ವರ್ಲ್ಡ್. ಅದರಿಂದಾನೇ ನಮ್ಮ ವ್ಯಾಕ್ಸಿನ್ ರೋಲ್ಔಟ್ ಗೆ ಸ್ವಲ್ಪ ಅವಕಾಶ ಇದೆ ಸ್ಕೇಲ್ಗೆ. ಆದ್ರೆ ಅದು ಮಕ್ಳಿಗೆ ಫೋಕಸ್ ಆಗಿದ್ದು, ಅದು ಬೇರೆ ಸಿಸ್ಟಮ್. ಈಗ ಮಕ್ಳಿಗೆ ನಾವು ವ್ಯಾಕ್ಸಿನ್ ಕೊಡ್ತಾ ಇಲ್ಲ, ವ್ಯಾಕ್ಸಿನ್ ಟೆಸ್ಟು ಮಾಡಿಲ್ಲ ಮಕ್ಕಳಲ್ಲಿ. ಯಾಕಂದ್ರೆ ಕೋವಿಡ್ ಮಕ್ಕಳನ್ನ ಅಷ್ಟು ಅಫೆಕ್ಟ್ ಮಾಡ್ತಾ ಇಲ್ಲ. 18+ ಅಂದ್ರೆ 18 to 100 years ಎಲ್ಲಾರ್ಗು ವ್ಯಾಕ್ಸಿನ್ ಕೊನೆಗೂ ಬೇಕಾಗುತ್ತೆ. ಅಂದ್ರೆ ಒಂದು ಅಂದಾಜಲ್ಲಿ ಒಂದು 90ರಿಂದ 100 ಕೋಟಿ ಜನಕ್ಕೆ ಬೇಕಾಗಿರೋದು ವ್ಯಾಕ್ಸಿನ್ ಈ ವರ್ಷದಲ್ಲಿ 35 ಕೋಟಿ ಜನಕ್ಕೆ ಆಗುವಷ್ಟು ನಾವು ಬಜೆಟ್ ಮಾಡಿದೀವಿ ಇವಾಗ. ಅಂದ್ರೆ 1/3 ಅಷ್ಟೇ. ಸೊ ಇದರಲ್ಲಿ ಬೇರೆ ಬೇರೆ ಪ್ರಶ್ನೆಗಳು ಬರುತ್ತೆ. ಒಂದು, ಇದು ಕೇಂದ್ರ ಸರ್ಕಾರ ಮಾಡಿರೋದು. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೂ ಹೇಳುತ್ತಾ ಇಲ್ಲ ನೀವು ಇದ್ರ ಮೇಲೆ ಖರ್ಚು ಮಾಡಬೇಕು ಅಂತ. ನೀವು ಅಂದ್ರೆ ಪ್ರೈವೇಟ್ ದೇಶದಲ್ಲಿ ತುಂಬಾ ಕಡೆ ಹೇಳಿದ್ದಾರೆ. ಪ್ರೈವೇಟು ಅಲ್ಲ, ರಾಜ್ಯ ಸರ್ಕಾರ. ನಾವು 35,000 ಕೋಟಿ ಕೊಡ್ತೀವಿ, ನಿಮ್ ರಾಜ್ಯದಿಂದ ನೀವು ಸೇರಿಸ್ಕೊಳ್ಳಿ. ಸೊ ಒಂದೊಂದು ರಾಜ್ಯನು ನೀವು ಪ್ರೊಕ್ಯೂರ್ ಮಾಡಿ ವ್ಯಾಕ್ಸಿನ್, ಇಲ್ಲ ನಾವ್ ನಿಮಗ್ ಹೇಳ್ತೀವಿ. ಸೊ ಇದು ಬೇರೆ ದೇಶದಲ್ಲಿ ತುಂಬಾ ಕಡೆ ಯೂನಿಯನ್ ಗವರ್ಮೆಂಟ್ ಇಲ್ಲ ಮೇನ್ ಫೆಡರಲ್ ಗವರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ತಗೊಂಡಿದೆ. ಇಲ್ಲ ಇದು ನಮ್ ಕರ್ತವ್ಯ, ಇದು ನಮ್ಮ ಕೆಲಸ, ನೀವು ಬೇರೆ ಕೆಲಸ ನೋಡ್ಕೊಳ್ಳಿ ಅಂತ. ಸೊ ಆರೋಗ್ಯ ನಮ್ಮ ಸಂವಿಧಾನದ ಪ್ರಕಾರ ಸ್ಟೇಟ್ ಸಬ್ಜೆಕ್ಟ್ ಆಗಿದ್ರೇನು ಮೇ ಬಿ ವ್ಯಾಕ್ಸಿನ್ ನನ್ನ ಪ್ರಕಾರ ಕೇಂದ್ರ ಸರ್ಕಾರಕ್ಕೆ ಹೋಗ್ಬೇಕು ಅಂತ. ಇದಕ್ ಮೇಲೆ ಪ್ರೈವೇಟ್ ಸೆಕ್ಟರಿನ ಪ್ರಶ್ನೆ ನನಗ್ ಸರಿಯಾಗಿ ಉತ್ತರ ಸದ್ಯಕ್ಕೆ ಸಿಕ್ಕಿಲ್ಲ. ಇವಾಗ ನೀವ್ ಯಾವ್ದೇ ಇವಾಗ ನಮ್ ದೇಶದಲ್ಲಿ ಇರೋ ವ್ಯಾಕ್ಸಿನ್ ಪ್ರೋಗ್ರಾಮ್, ಇವಾಗ ಹೆಪಟೈಟಿಸ್ B ಆಗ್ಲಿ ಬೇರೆ ತರ ನಾವು ಹೋಗಿ ವ್ಯಾಕ್ಸಿನ್ ತಗೊಂಡಿರ್ತೀವಲ್ವಾ, ತುಂಬಾ ಸತಿ ಅದ್ ಹೇಗೆ ಆಗತ್ತೆ, ಸರ್ಕಾರದ ಒಂದು ಇಮ್ಯುನೈಸೇಷನ್ ಪ್ರೋಗ್ರಾಮ್ ಇರುತ್ತೆ. ಯೂಶಲಿ ಈ ಸರ್ಕಾರದ ಪ್ರೋಗ್ರಾಮ್ ಎಲ್ಲಾರ್ಗೂ ಅಪ್ಲೈ ಆಗತ್ತೆ. ಯಾರೇ ನೀವೊಂದು ಸರ್ಕಾರಿ ಆಸ್ಪತ್ರೆಗೆ ಹೋಗಿ ನಂಗೆ ವ್ಯಾಕ್ಸಿನ್ ಬೇಕು, ಇಲ್ಲ ಅವ್ರ ವ್ಯಾಕ್ಸಿನ್ ಡ್ರೈವ್ ಮಾಡೋವಾಗ ನಿಮ್ಮ ಹತ್ರ ಡ್ರೈವ್ ಆಗ್ತಾ ಇದ್ರೆ ನೀವು ಹೋಗಿ ನಿಮ್ ವ್ಯಾಕ್ಸಿನ್ ನೀವು ಚುಚ್ಚಿಸ್ಕೋಬಹುದು. ಆದ್ರೆ
ಅದು ಬೇಡ, ನೀವು ಪ್ರೈವೇಟ್ ಆಗಿ ಹೋಗ್ತೀವಿ ಅಂದ್ರೆ ನೀವು ದುಡ್ಡು ಕೊಟ್ಟು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ನಿಮಗ್ ಬೇಕಾಗಿರೋ ತರ ನೀವು ವ್ಯಾಕ್ಸಿನೇಷನ್ ತಗೋಬಹುದು. ಇವಾಗ ಪ್ರಶ್ನೆ ಏನು ಅಂದ್ರೆ ನಮ್ ಸರ್ಕಾರ ಹೇಗ್ ಇದನ್ನ ಇಂಪ್ಲಿಮೆಂಟ್ ಮಾಡುತ್ತೆ. ಈ ವ್ಯಾಕ್ಸಿನ್ ಬರೀ BPL ವರ್ಕ್ ಕೊಡ್ತಾರ, ಆಫ್ಟರ್ ಇವಾಗ ಹೆಲ್ತ್ ಕೇರ್ ವರ್ಕರ್ ಪ್ರಯಾರಿಟಿ ಒಂದು, ಸೀನಿಯರ್ ಪ್ರಯಾರಿಟಿ ಒಂದು, ಆಮೇಲೆ ಜನರಲ್ ಪಾಪ್ಯುಲೇಷನ್ ಬಂದಾಗ ಸರ್ಕಾರ ಡಿಫರೆನ್ಶಿಯೇಟ್ ಮಾಡೋಕ್ ಟ್ರೈ ಮಾಡುತ್ತಾ? ಸದ್ಯಕ್ಕೆ ನಮಗಿನ್ನೂ ಉತ್ತರ ಸಿಕ್ಕಿಲ್ಲ. ಸೊ ನನ್ ಪ್ರಕಾರ ಎಲ್ಲರಿಗೂ ಹೋಗಿ ಸೇರ್ಬೇಕು ಅಂಡ್ ಪ್ರೈವೇಟ್ ಆಗಿ ಆಮೇಲೆ ಬರ್ಲಿ ವ್ಯಾಕ್ಸಿನ್ಸ್. ನಮ್ಗೆ ಯಾರಿಗ್ ಇನ್ನು ಬೇಗ ಬೇಕೋ ಪಬ್ಲಿಕ್ ವ್ಯಾಕ್ಸಿನೇಷನ್ ಸಿಸ್ಟಮ್ ಫುಲ್ ಸ್ಪೀಡ್ ಅಲ್ಲಿ ಇರೋವಾಗ ಪ್ರೈವೇಟ್ ಆಗು ಓಪನ್ ಮಾಡ್ಲಿ. ಬಟ್ ಅದು ಮಾಡೋದು ಕಷ್ಟನೂ. ಪ್ರೊಡಕ್ಷನ್ ಲಿಮಿಟೇಷನ್ ಇರುತ್ತೆ. ಪ್ರೊಡಕ್ಷನ್ ಲಿಮಿಟೇಷನ್ ಒಂದು, ಎರಡನೇದು ಬೆಲೆ ಹೇಗೆ ಚಾರ್ಜ್ ಮಾಡೋದು, ಮೂರನೇದು ಇವಾಗ ನಾವು ನೋಡಿದೀವಿ ವರ್ಲ್ಡ್ ಅಲ್ಲಿ ಬೇರೆ ಎಲ್ಲಾದ್ರೂ ಅಪ್ರೂವ್ ಆಗಿದ್ರೇನು ನಮ್ ದೇಶದಲ್ಲೂ ಒಂದು ಟ್ರಯಲ್ ಮಾಡೇನೆ ನಮ್ಮ ಪಾಪ್ಯುಲೇಷನ್ಗೆ ಒಂದು ವ್ಯಾಕ್ಸಿನ್ ಸಪ್ಲೈ ಮಾಡ್ಬೇಕು ಅಲ್ವಾ? ಆದ್ರೆ ನೋಡಿ, ಈಗ ಫೈಸರ್, ಮಾಡರ್ನಾ ಅವರ mRNA ವ್ಯಾಕ್ಸಿನ್ಸ್ ಎಲ್ಲ ತುಂಬಾ ಹೈ ಕಾಸ್ಟ್. ನಮ್ ಸರ್ಕಾರ ಹೇಳಿದಾರೆ ಇಲ್ಲ ಇಲ್ಲ, ಈ ವ್ಯಾಕ್ಸಿನ್ ಎಲ್ಲ ನಾವ್ ನೋಡಲ್ಲ, ನಮಗೆ ಆಕ್ಸ್ಫರ್ಡ್ ಇಲ್ಲ ಭಾರತ್ ಬಯೋಟೆಕ್ ಇಲ್ಲ ಈಗ ಒಂದು ಹೊಸ ನೋವಾವ್ಯಾಕ್ಸ್ ಅಂತ ಅವ್ರದ್ದು ಅರ್ಲಿ ಡೇಟಾ ಬಂದಿದೆ, ಅವ್ರದ್ದು ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಪುಣೆ ಅವ್ರ ಜೊತೆ ಟೈ ಅಪ್ ಇದೆ. ಸೊ ಈ ತರ ಇನ್ಎಕ್ಸ್ಪೆನ್ಸಿವ್ ಮೋರ್ ಅಫೋರ್ಡಬಲ್ ವ್ಯಾಕ್ಸಿನ್ಸ್ ಅನ್ನೇ ನಮ್ಮ ಸರ್ಕಾರ ನೋಡ್ತಾ ಇದೆ. ಸೊ ತುಂಬಾ ಜನ ಕೇಳಿದ್ರು ಏನಕ್ಕೆ ಫೈಸರ್ಗೆ ಸರ್ಕಾರ ಅಪ್ರೂವಲ್ ಕೊಡ್ಲಿಲ್ಲ ಅಂತ, ಇಲ್ಲ ಮಾಡರ್ನಾ ಕೊಡ್ಲಿಲ್ಲ. ಫೈಸರ್ ಅವ್ರು ಹೇಳಿದ್ರು, ಸರ್ಕಾರ ಹೇಳ್ತು ಫೈಸರ್ ಅವರು ನಮ್ಮ ಹತ್ರ ಬಂದು ಅಪ್ರೂವಲ್ ಕೇಳಲೇ ಇಲ್ಲ. ಕೊನೆಗೆ ಫೈಸರ್ ಇಂದ ಸ್ಟೇಟ್ಮೆಂಟ್ ಬಂತು, ಇಲ್ಲ ಸರ್ಕಾರದ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ಅಲ್ಲಿ ನಮ್ಮನ್ನ ಸೇರಿಸ್ಕೊಳ್ಳಿಲ್ಲ ಅಂದ್ರೆ ಫೈಸರ್ಗೆ ಇಂಡಿಯಾನಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ಬಿಟ್ರು. ಅಂದ್ರೆ ಫೈಸರಿನ ವ್ಯಾಕ್ಸಿನ್ ಪ್ರೈವೇಟ್ ಸಪ್ಲೈಗೆ ಬರ್ದೇ ಇರ್ಬೋದು. ಫೈಸರ್ ವ್ಯಾಕ್ಸಿನ್ ಪ್ರೈವೇಟ್ ಸಪ್ಲೈ ಅಂದ್ರೆ 5,000 ರೂಪಾಯಿ ಆಗ್ಬೋದು, 10,000 ರೂಪಾಯಿ ಆಗ್ಬೋದು. ಆದ್ರೆ ಒಂದ್ ಸ್ವಲ್ಪ ಜನಕ್ಕೆ ಆ ಶಕ್ತಿ ಇದೆ ಅಲ್ವಾ? ಇವಾಗ ನನಗೆ 10,000 ರೂಪಾಯಿ ಕೊಡಪ್ಪ, ನಾ ವ್ಯಾಕ್ಸಿನ್ ಕೊಡ್ತೀನಿ ಅಂದ್ರೆ ನಾನ್ ರೆಡಿ, ತುಂಬಾ ಜನ ರೆಡಿ. ಆದ್ರೆ ಅದು ಬರ್ದೇನೆ ಇರ್ಬೋದು. ಇದು ಬಿಗ್ ಕ್ವೆಶ್ಚನ್ಸ್ ಬಿಯಾಂಡ್ ದ ಬಜೆಟ್. ಬಟ್ ಬಜೆಟ್ ಇಂದ ಇದು ಒಂದು ಮಿನಿಮಮ್ ರಿಕ್ವೈರ್ಮೆಂಟ್. ಇಟ್ ಆಲ್ಸೋ ಟೆಲ್ಸ್ ಅಸ್ ಈ ವರ್ಷ ಎಲ್ಲಾರ್ಗು ವ್ಯಾಕ್ಸಿನ್ ಹೋಗಿ ಸೇರಲ್ಲ, ಮುಂದಿನ ವರ್ಷ. ಸೊ ಈ ಸಮ್ಮರ್ ಹಾಲಿಡೇಸ್ ಅಲ್ಲ, ನೆಕ್ಸ್ಟ್ ಸಮ್ಮರ್ ಹಾಲಿಡೇಸ್ಗಂತೂ ನೀವು ಒಂದು ಪ್ಲಾನ್ ಮಾಡ್ಬೋದು. ಈ ವರ್ಷ ಸ್ವಲ್ಪ ಇನ್ನು ಮಾಸ್ಕ್ ಇಟ್ಕೊಂಡು ಸ್ವಲ್ಪ ಯೋಚನೆ ಮಾಡ್ಕೊಂಡೆ ನಿಮ್ಮ ಸರ್ ನಾವೇನೋ ಇಟ್ಕೊಂಡ್ಬಿಡ್ತೀವಿ ಸರ್, ಮನೆಯಲ್ಲಿರೋ ಮಕ್ಕಳಿಗೆ ಗತಿ ಏನೇ ಸರ್, ನೀವು ಅದ್ರ ಬಗ್ಗೆ ಯೋಚನೆ ಮಾಡಿ. ಸೊ ಆಗ್ಲೇ ಸ್ಕೂಲ್ ಓಪನ್ ಆಗ್ತಾ ಇದೆ ನೋಡಿ, ಮಕ್ಕಳಿಂದ ನಾವು ಪಬ್ ಓಪನ್ ಮಾಡೋಕ್ ರೆಡಿ, ಸ್ಕೂಲ್ ಓಪನ್ ಮಾಡೋಕ್ ರೆಡಿ ಇಲ್ಲ. ಸ್ಕೂಲ್ ಓಪನ್ ಮಾಡೋಕ್ ಮುಂಚೆನೆ ಪಬ್ ಓಪನ್ ಆಯ್ತು ಅಲ್ವಾ? ಸೊ ಸ್ವಲ್ಪ ನಾವು ಸ್ಕೂಲ್ ಬಗ್ಗೆ ಯೋಚನೆ ಮಾಡುವಾಗ ಸ್ವಲ್ಪ ಬಾರ್ ಹೈ ಹಾಕ್ತೀವಿ. ಯಾಕೆ? ಮಕ್ಕಳಿಗೆ ಏನಾದ್ರು ಆಗೋದ್ರೆ ಯಾವಾಗ್ಲೂ ಆ ಒಂದು ಭಯ ಇರುತ್ತೆ. ಇಲ್ಲ ಅಂದ್ರೆ ಮಕ್ಕಳು ಡಿಸಿಪ್ಲಿನ್ ಫಾಲೋ ಮಾಡಲ್ಲ, ಹಿಂಗೇಗೋ ಆಟ ಆಡ್ಬಿಡ್ತಾರೆ, ಸೊ ಹರಡಬಹುದು ಅಂತ. ಆ ರಿಸ್ಕ್ ಅನ್ನ ನಾವು ಮ್ಯಾನೇಜ್ ಮಾಡಬೇಕಾಗತ್ತೆ. ಸೊ ಸ್ಕೂಲ್ಸ್ ಓಪನ್ ಆಗುತ್ತೆ ಅನ್ನೋ ಒಂದು ಆಶಯದಿಂದ ಆಸ್ ಅ ಪೇರೆಂಟ್, ಯಾಕಂದ್ರೆ ಮಕ್ಕಳಿಗೂ ಅದು ಒಂದು ಆರಾಮು. ಅಂಡ್ ಒಂದಂತೂ ಗೊತ್ತಾಗಿದೆ ಅಲ್ವಾ, ನಮ್ ದೇಶ ಬಿಡಿ ವರ್ಲ್ಡ್ ಅಲ್ಲೇ ಯಾವ ಸ್ಟಡೀಸ್ ನಾನ್ ನೋಡಿರೋ ಪ್ರಕಾರ ಈ ಆನ್ಲೈನ್ ಎಜುಕೇಶನ್ ಮತ್ತೆ ರಿಯಲ್ ಎಜುಕೇಶನ್ಗೂ ಲರ್ನಿಂಗ್ ಔಟ್ಕಮ್ಸ್ ಅಂತೂ ಸೇಮ್ ಇಲ್ಲವೇ ಇಲ್ಲ, ಈವನ್ ಇನ್ ದ ಬೆಸ್ಟ್ ಸರ್ಕಮ್ಸ್ಟಾನ್ಸ್. ನಮ್ ದೇಶದಲ್ಲಂತೂ ಎಷ್ಟೋ ಜನಕ್ಕೆ ಮೊಬೈಲ್ ಫೋನ್ ಅವಕಾಶ ಸಿಕ್ಕಿಲ್ಲ, ಇಲ್ಲ 4G ಇಲ್ಲ, ಬೇರೆ ಬೇರೆ ಬ್ಯಾರಿಯರ್ಸ್ ಇದೆ. ಬಜೆಟ್ ಅದ್ರ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡ್ಬೇಕಾಗಿತ್ತು ಅಂತ. ಸೊ ಅದ್ರಲ್ಲೆಲ್ಲ ಅದೇ ಹೇಳದ್ನಲ್ಲ, ಈ ಸೋಷಿಯಲ್ ಸೆಕ್ಟರ್, ಎಜುಕೇಶನ್, ಅದ್ರಲ್ಲ ಹೊಸ ಥಿಂಕಿಂಗ್ ಅಂತೂ ಬಜೆಟ್ ಅಲ್ಲಿ ಕಾಣಿಸ್ಲಿಲ್ಲ. ಮೇ ಬಿ ಬಜೆಟ್ ಆದ್ಮೇಲೆ ಏನಾದ್ರು ನಾವು ನೋಡ್ಬೇಕು. ಸೊ ನಾವು ಬೇರೆಯವ್ರು ಮಾಡಿರೋ ತರ ಅಲ್ಲದೆ ಈ ಬಜೆಟ್ಗೆ 3 out of 5, 4 out of 5 ಅಂತ ನಾವು ಯಾವತ್ತೂ ಇಟ್ಕೊಂಡಿಲ್ಲ, 3 stars ಅಂತ ಇಟ್ಕೊಂಡಿಲ್ಲ. ಇಟ್ ಇಸ್ ಅ ಕಂಟಿನ್ಯೂಸ್ ಎಕ್ಸರ್ಸೈಸ್. ಸೊ ತುಂಬಾನೇ ಒಳ್ಳೆ ಡಿಸ್ಕಷನ್ ಇತ್ತು ಪವನ್. ಥ್ಯಾಂಕ್ ಯು ಸೂರ್ಯ ಅವರೇ. ಅಂಡ್ ನಮ್ಮ ಕೇಳಿಗರಿಗೂ ನಿಮ್ಮ ಅನಿಸಿಕೆ ಏನು ಅಂತ ದಯವಿಟ್ಟು ಹಂಚ್ಕೊಳ್ಳಿ. ನಾವು ಇನ್ಮೇಲಿಂದ ಇನ್ನೂ ಹೊಸ, ಈಗ ವಿಡಿಯೋಲ್ ಬರ್ತಾ ಇದ್ದೀವಿ, ಇನ್ನು ಹೊಸ ಫೀಚರ್ಸ್ ಇನ್ನೇನು ಶುರು ಮಾಡ್ತೀವಿ. ನೀವು ಆಡಿಯೋ ರೆಕಾರ್ಡಿಂಗು ಕಳಿಸ್ಬೋದು, ಇಲ್ಲ ನಿಮ್ಮ ಪ್ರಶ್ನೆನೂ ಕೇಳ್ಬೋದು, ಅದಕ್ಕೋಸ್ಕರ ಒಂದು ಸೆಪರೇಟ್ ಪ್ರೋಗ್ರಾಮು ಮಾಡ್ಬೋದು. ಸೊ ನಮ್ಮ ತಲೆಹರಟೆ ಕಾರ್ಯಕ್ರಮಕ್ಕೂ ದಯವಿಟ್ಟು ಕೇಳ್ತಾ ಇರಿ. ಹೊಸ ಅನೌನ್ಸ್ಮೆಂಟ್ಸ್ ನಾವು
ಮಾಡ್ತಾ ಇರ್ತೀವಿ. ಸೂರ್ಯ ಅವರೇ ನಮಸ್ಕಾರ, ತುಂಬಾ ಥ್ಯಾಂಕ್ ಯು ಧನ್ಯವಾದ. ಪವನ್, ಥ್ಯಾಂಕ್ ಯು.